ರಚನೆ, ಸಂವಿಧಾನ ಸಭೆ, ಅದರ ಬಗ್ಗೆ ನಾನು ಮುಂದುವರಿಸ್ತೇನೆ. ಈ ಕ್ಲಾಸಲ್ಲಿ ಏನ್ ಮಾಡೋಣ, ಸಂವಿಧಾನದ ಬೆಳವಣಿಗೆಯನ್ನ ನೋಡೋಣ. ಸಂವಿಧಾನದ ಬೆಳವಣಿಗೆಯನ್ನ ನೋಡೋಣ. ಸೊ 1919ರ ಕಾಯ್ದೆ ಬಂತು, ಭಾರತ ಸರ್ಕಾರ ಕಾಯ್ದೆ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919. ಈ ಒಂದು ಕಾಯ್ದೆಯಲ್ಲಿ ಏನು ಪರಿಚಯಿಸಲಾಗಿತ್ತು, ಪ್ರಾಂತಗಳಲ್ಲಿ ಡಯಾರ್ಕಿಯನ್ನ ಪರಿಚಯಿಸಲಾಗಿತ್ತು. ಪ್ರಾಂತಗಳಲ್ಲಿ ಡಯಾರ್ಕಿ ಅಥವಾ ದ್ವಿಪ್ರಭುತ್ವವನ್ನ ಸ್ಥಾಪಿಸಲಾಗಿತ್ತು. ಪ್ರಾಂತಗಳಲ್ಲಿ ಡಯಾರ್ಕಿ ಅಟ್ ಪ್ರೊವಿನ್ಸಸ್. ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿ, ಇದು ಸಂವಿಧಾನ ರಚನೆ ಅಲ್ಲ. ನಿನ್ನೆ 1919ರ ಕಾಯ್ದೆ ಹೇಳಿ, ನಾಳೆ ಕ್ಲಾಸ್ ನಲ್ಲಿ 1935ರ ಕಾಯ್ದೆ ಅವೆಲ್ಲ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದರ ಮುಂದುವರೆದ 2 ಪೇಜ್ ಬಿಡ್ಲಿಕ್ಕೆ ಹೇಳಿದ್ನಲ್ಲ, ಅಲ್ಲಿ ಬರ್ಕೊಳ್ರಿ. ರೈಟ್, ಓಕೆ. ಸೊ ಹೀಗಾಗಿ 1924ರಲ್ಲಿ ಈ ಡಯಾರ್ಕಿಯನ್ನ ಪರಿಶೀಲನೆ ಮಾಡಲಿಕ್ಕೆ, ಡಯಾರ್ಕಿ ಪರಿಶೀಲನೆ ಮಾಡಲು ಯಾವ ಸಮಿತಿಯನ್ನ, ವೈಸ್ರಾಯಲ್ ಲಾರ್ಡ್ ರೀಡಿಂಗ್ ಯಾವ ಸಮಿತಿಯನ್ನ ನೇಮಕ ಮಾಡ್ತಾನೆ, ಅಲೆಕ್ಸಾಂಡರ್ ಮುದ್ದಿಮಾನ್ ಆಯೋಗ. ಅಲೆಕ್ಸಾಂಡರ್ ಮುದ್ದಿಮಾನ್ ಆಯೋಗವನ್ನ ರಚನೆ ಮಾಡ್ತಾರೆ. ಸಾಕಷ್ಟು ಜನ ಸದಸ್ಯರಿದ್ರು ಅಲೆಕ್ಸಾಂಡರ್ ಮುದ್ದಿಮಾನ್ ಕಮಿಟಿಯಲ್ಲಿ. ಅಲೆಕ್ಸಾಂಡರ್ ಮುದ್ದಿಮಾನ್ ಕಮಿಟಿಯಲ್ಲಿ ಸಾಕಷ್ಟು ಜನ ಸದಸ್ಯರಿದ್ರು, ಇನ್ಕ್ಲೂಡಿಂಗ್ ತೇಜ್ ಬಹದ್ದೂರ್ ಸಪ್ರು, ಮೊಹಮ್ಮದ್ ಅಲಿ ಜಿನ್ನಾ, BC ಮಹತಾಬು. ಸೊ ಸಾಕಷ್ಟು ಜನ ಇದ್ರಲ್ಲಿ, ಸಪ್ರು, ಜಿನ್ನಾ ಎಲ್ಲರೂ ಇದರ ಸದಸ್ಯರಾಗಿದ್ರು. ಓಕೆ. ಈ ಒಂದು ಏನ್ ಹೇಳ್ತು, ರೈಟ್, ಈ ಒಂದು ಸಮಿತಿ ಏನ್ ಹೇಳ್ತು, ಡಯಾರ್ಕಿಯನ್ನ ರದ್ದು ಮಾಡಲು ಶಿಫಾರಸು ಮಾಡಿತು. ಡಯಾರ್ಕಿ ರದ್ದು ಮಾಡಲು ಶಿಫಾರಸು. ಇದು ಪ್ರಶ್ನೆ ಆಗಿದೆ. ಈ ಕೆಳಗಿನ ಯಾವ ಆಯೋಗ ಡಯಾರ್ಕಿಯನ್ನ ರದ್ದು ಮಾಡಲು ನೇಮಕ ಮಾಡಲಾಗಿದೆ ಅಂತ ಹೇಳಿ ಕೇಳ್ತದೆ. ಕ್ಲಿಯರ್ ಇದೆಯಾ? ಕ್ಲಿಯರ್? ಓಕೆ. ಸೊ ಇದು ಏನಾಯ್ತು, ಮುದ್ದಿಮಾನ್ ಕಮಿಟಿ ಅಂತೂ ತನ್ನ ವರದಿಯನ್ನ ಕೊಡ್ತು, ರಾಯಲ್ ಕಮಿಷನ್ ನೇಮಕ ಆಗಬೇಕು, ಅದು ಇದು ಅಂತೇಳಿ ಸಾಕಷ್ಟು ವಿಷಯಗಳನ್ನ ಹೇಳಿದ್ರು. ಮೆಜಾರಿಟಿ ರಿಪೋರ್ಟ್ ಬಂತು, ಮೈನಾರಿಟಿ ರಿಪೋರ್ಟ್ ಬಂತು. ಸೆಪ್ಟೆಂಬರ್ 1925ರಲ್ಲಿ ವರದಿ ಸಲ್ಲಿಕೆ ಆಗಿದೆ. ವರದಿ ಸಲ್ಲಿಕೆ ಆಯಿತು. ಡಯಾರ್ಕಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದನ್ನ ರದ್ದು ಮಾಡ್ರಿ, ಒಂದು ರಾಯಲ್ ಕಮಿಷನ್ ನೇಮಕ ಮಾಡ್ರಿ ಅಂತ ಹೇಳಿ ಮುದ್ದಿಮಾನ್ ಸಮಿತಿ ತನ್ನ ನಿರ್ದೇಶನವನ್ನ ಕೊಡುತ್ತೆ. ಕ್ಲಿಯರ್ ಇದೆಯಾ ಎಲ್ಲರಿಗೂ? ಅಲೆಕ್ಸಾಂಡರ್ ಮುದ್ದಿಮಾನ್ ಸಮಿತಿ ಎಲ್ಲರಿಗೂ ಕ್ಲಿಯರ್ ಇದೆಯಾ? ಯಾರ್ಯಾರಿಗೆ ಮುದ್ದಿಮಾನ್ ಸಮಿತಿ ಅರ್ಥ ಆಗಿದೆ, ಮುದ್ದಿಮಾನ್ ಅಂತ ಬರೀರಿ. ಓಕೆ. ಸೊ ಮುದ್ದಿಮಾನ್ ಸಮಿತಿ ರಿಪೋರ್ಟ್ ಸಲ್ಲಿಸಿದ ಮೇಲೆ 1925ರಲ್ಲಿ ರಾಜ್ಯ ಕಾರ್ಯದರ್ಶಿ ಯಾರಾಗಿದ್ರು, ಲಾರ್ಡ್ ಬರ್ಕನ್ ಹೆಡ್. ಭಾರತೀಯರಿಗೆ ಸವಾಲು ಹಾಕ್ತಾನೆ. ಏನು, ನಾವು ಮಾಡಿದ್ರಲ್ಲಿ ತಪ್ಪು ಕಂಡುಹಿಡಿಬೇಡಿ. ಬ್ಯಾಕ್ ಸ್ಲೈಡ್ ಬೇಗ ಬರ್ಕೊಡ್ರಿ HB. ನಾವು ಮಾಡಿದ್ರಲ್ಲಿ ತಪ್ಪು ಕಂಡುಹಿಡಿಯೋದನ್ನ ಬಿಟ್ಟು ನೀವೇನ್ ಮಾಡ್ಬೇಕು, ನಿಮ್ಮದೇ ಒಂದು ಮಾಡ್ಕೊಳ್ರಿ. ಓಕೆ. ಸೊ ಲಾರ್ಡ್ ಬರ್ಕನ್ ಹೆಡ್ ಏನ್ ಹೇಳ್ತಾನೆ, ನಮ್ದು ಯಾಕೆ ನೋಡ್ತೀರಿ, ನೀವೇ ಒಂದು ಮಾಡ್ಕೊಂಡು ತೋರಿಸ್ರಿ ಅಂತೇಳಿ 1925ರಲ್ಲಿ ಚಾಲೆಂಜ್ ಮಾಡ್ತಾನೆ. ಈ ರಿಪೋರ್ಟ್ ಸಲ್ಲಿಸಿದಾಗ ರಾಜ್ಯ ಕಾರ್ಯದರ್ಶಿ ಯಾರಾಗಿದ್ರು, ರಾಜ್ಯ ಕಾರ್ಯದರ್ಶಿ ಆಗಿದ್ದವನು ಲಾರ್ಡ್ ಬರ್ಕನ್ ಹೆಡ್. ಅದಾದ್ಮೇಲೆ 1927ರಲ್ಲಿ ಹಿಸ್ಟ್ರಿ ಮುಗಿದಿದೆ ರಮೇಶ್. 1927ರಲ್ಲಿ 1919ರ ಕಾಯ್ದೆಯನ್ನ ಪರಿಶೀಲಿಸಲು
ಪರಿಶೀಲಿಸಲು ಯಾವುದು ರಿವ್ಯೂ ಕಮಿಟಿ ಅಂತ ಕರಿತೀವಿ ಇದನ್ನ. ರಿವ್ಯೂ ಕಮಿಟಿ ಯಾರು? ಸೈಮನ್ ಆಯೋಗ ನೇಮಕ ಮಾಡಲಾಯಿತು. ಸೈಮನ್ ಆಯೋಗದ ವಿರುದ್ಧ ಸಾಕಷ್ಟು ಪ್ರತಿಭಟನೆ ಆಗ್ತವೆ. ಮದ್ರಾಸ್ ಸೆಷನ್ ನಲ್ಲಿ ಇದರ ಖಂಡನೆ ಆಗುತ್ತೆ. ಇದನ್ನ ನೇಮಕವನ್ನ ವಿರೋಧಿಸಿ 1928ರಲ್ಲಿ ಮೋತಿಲಾಲ್ ನೆಹರು ವರದಿ ಕೂಡ ಬರುತ್ತೆ. ಇವೆಲ್ಲ ಇತಿಹಾಸದಲ್ಲಿ ಹೇಳಿದ್ದೆ ನಾನು. ಬರೀ ಸಂವಿಧಾನವನ್ನ ನೋಡೋಣ. ರೈಟ್, ಇತಿಹಾಸದಲ್ಲಿ ಹೇಳಿದ್ದೆ, ಇಲ್ಲಿ ಬರೀ ಸಂವಿಧಾನದ ಬಗ್ಗೆ ಹೇಳೋಣ. ಸೊ ಸೈಮನ್ ಆಯೋಗ ನೇಮಕ ಆಗುತ್ತೆ. ಸೈಮನ್ ಆಯೋಗ ಯಾವಾಗ? 1930ರಲ್ಲಿ ವರದಿ ಕೊಡುತ್ತೆ. 1930ರಲ್ಲಿ ವರದಿ ಕೊಟ್ಟಾಗ ವರದಿಯಲ್ಲಿ ಏನೇನಿತ್ತು? ಮೊದಲನೇದಾಗಿ ಒಕ್ಕೂಟ ವ್ಯವಸ್ಥೆಗೆ ಬೆಂಬಲ ನೀಡಿದ್ರು. ಒಕ್ಕೂಟ ವ್ಯವಸ್ಥೆ ತಗೊಂಡ್ಬರಬೇಕು ಫೆಡರಲ್ ಗವರ್ಮೆಂಟ್. ಎರಡನೇದಾಗಿ ಏನ್ ಹೇಳ್ತು? ರೈಟ್, ಡಯಾರ್ಕಿಯನ್ನ ರದ್ದು ಮಾಡಿ, ಅಬಾಲಿಷನ್ ಆಫ್ ಡಯಾರ್ಕಿ, ಈ ರೀತಿ ಹಲವಾರು ವಿಷಯಗಳನ್ನ ಸೈಮನ್ ಆಯೋಗ ಹೇಳೋಗ್ತದೆ. ಸೊ ಡಯಾರ್ಕಿಯನ್ನ ರದ್ದು ಮಾಡ್ರಿ, ಒಕ್ಕೂಟ ಸರ್ಕಾರ ರಚನೆ ಮಾಡ್ರಿ ಅಂತ ಹೇಳಿ ಸಾಕಷ್ಟು ವಿಷಯಗಳನ್ನ ಯಾರು ಚರ್ಚೆ ಮಾಡಿ ಹೋಗ್ತಾರೆ? ಇವರು ಚರ್ಚೆ ಮಾಡಿ ಹೋಗ್ತಾರೆ. ಕ್ಲಿಯರ್ ಇದೆಯಾ? ಪ್ರತ್ಯೇಕ ಮತಕ್ಷೇತ್ರಗಳನ್ನ ಉಳಿಸ್ಕೊಳ್ರಿ, ಪ್ರಾಂತೀಯ ಸ್ವಾಯತ್ತತೆ ಸಂಪೂರ್ಣವಾಗಿ ಬೇಡ, ಈ ರೀತಿ ಸಾಕಷ್ಟು ವರದಿಗಳನ್ನ ನೋಡ್ರಿ. ಮೋತಿಲಾಲ್ ನೆಹರು ಕೂಡ ವರದಿ ಕೂಡ ಇದನ್ನ ಹೇಳಿದ್ದು. ಮೋತಿಲಾಲ್ ನೆಹರು ವರದಿ ಒಕ್ಕೂಟ ವ್ಯವಸ್ಥೆಯನ್ನ ಹೇಳಿತ್ತು. 19 ಮೂಲಭೂತ ಹಕ್ಕುಗಳನ್ನ ಹೇಳಿತ್ತು. ಮಹಿಳೆಯರ ಸ್ವತಂತ್ರವನ್ನ ಇನ್ಕ್ಲೂಡ್ ಆಗುವಂತೆ. ರೈಟ್, ಆಮೇಲೆ ಇದು ಜಂಟಿ ಮತಕ್ಷೇತ್ರಗಳನ್ನ ಹೇಳಿತ್ತು. ಜಂಟಿ ಮತಕ್ಷೇತ್ರಗಳು, ಭಾಷಾವಾರು ಪ್ರಾಂತ ರಚನೆ, ಇವೆಲ್ಲ ನಾನು ನಿಮ್ಗೆ ಡೀಟೇಲ್ ಆಗಿ ಬರ್ಸಿದ್ದೀನಿ. ಬಟ್ ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನ ಹೇಳ್ತಾ ಇದ್ದೀನಿ. ಕ್ಲಿಯರ್ ಇದೆಯಾ? ಸೊ ಸೈಮನ್ ಕಮಿಷನ್ ರಿಪೋರ್ಟ್ ಕೂಡ ಬಂತು. ರಿಪೋರ್ಟ್ ನಲ್ಲಿ ಸಾಕಷ್ಟು ವಿಷಯಗಳನ್ನ ಇವರು ಚರ್ಚೆ ಮಾಡ್ತಾರೆ. ಓಕೆ, ಕ್ಲಾಸಿಗೆ ಲೇಟ್ ಆಗಿ ಬರುದು, ಎಷ್ಟು ಸ್ಲೈಡ್ ಆಗಿದೆ ಅಂತ ಕೇಳುದು, ಬರೀ ಇದೆ ನೋಡ್ರಿ ಕೆಲಸ. ಹೇಳ್ರಿ ಎಸ್ ಐ. ಹಲೋ ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ಈಗ ನೆಹರು ವರದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವಯಸ್ಕ ಮತ ಸರ್. ವಯಸ್ಕ ಮತದಾನ ಇವರೇ ಕೊಟ್ರು. ಎಸ್, ಅದಕ್ಕೆ ಯಾವ್ದು ಡೌಟ್ ಇತ್ತು ಸರ್? ಅವೆಲ್ಲ ಬರ್ಸಿದ್ದೀನಲ್ಲ. ಸರ್ ನಾನು ಕ್ಲಾಸ್. ಹೌದಾ, ಸರಿ. ಓಕೆ, ಥ್ಯಾಂಕ್ ಯು ಸರ್. ಇವೆಲ್ಲ ಇದ್ದು ಸಾಕಷ್ಟು ವಿಷಯಗಳಿದ್ದು. ಸರ್ ಪಿಟ್ಸ್ ಇಂಡಿಯಾ ದ್ವಿಮುಖ ಸರ್ಕಾರ. ಅಲ್ಲಿ ದ್ವಿಮುಖ ಸರ್ಕಾರ ಪೂರ್ತಿ ಆಡಳಿತವನ್ನ ಎರಡು ಕೈಯಲ್ಲಿ ಕೊಟ್ಟಿದ್ರು, ಒಂದು ವಾಣಿಜ್ಯ ಆಡಳಿತ, ಒಂದು ರಾಜಕೀಯ ಆಡಳಿತ. ಇಲ್ಲಿ ಇದು ದ್ವಿಪ್ರಭುತ್ವ ಅಂತ ಕರಿತೀವಿ. ಇಲ್ಲಿ ಪ್ರಾಂತಗಳಲ್ಲಿ ಅಧಿಕಾರಗಳನ್ನ ಗವರ್ನರ್ಗೆ ಮತ್ತು ಮಂತ್ರಿಮಂಡಲಕ್ಕೆ ವಿಭಜನೆ ಮಾಡಲಾಗಿತ್ತು. ಇದಾದ ಮೇಲೆ ಏನ್ ನಡೀತದೆ ಇದು ಬರ್ಕೊಳ್ರಿ. ಸ್ಲೈಡ್ ಬರ್ಕೊಳ್ರಿ. ಮತ್ತೆ ಇವನ್ನ ನಡು ಉಲ್ಲೇಖ ಬರ್ತಾವೆ. ಮುಂದೆ ಹೇಳ್ಬೇಕಾದ್ರೆ ಉಲ್ಲೇಖ ಬರ್ತಾವ. ಡೋಂಟ್ ವರಿ, ಜಸ್ಟ್ ಟೇಕ್ ಡೌನ್, ಬರ್ಕೊಂತ ಹೋಗ್ರಿ. ಎಸ್, ಯಾರ್ಯಾರು ಮುಗಿದಿದೆ ಎಲ್ಲರೂ ಏನಂತ ಬರೀತೀರಿ? ಸೈಮನ್ ಆಯೋಗ ಅಂತ ಬರೀರಿ. ಎಲ್ಲರೂ ಬರ್ರಿ ನೋಡೋಣ ಸೈಮನ್ ಆಯೋಗ ಅಂತ. ವಿಜಯಲಕ್ಷ್ಮಿ ಅದು ತಪ್ಪಿದೆ, ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟ್, ಇನ್ನು 1930ರಿಂದ 32ರ ನಡುವೆ ದುಂಡು ಮೇಜಿನ ಪರಿಷತ್ತುಗಳು ನಡೆದವು. ಇದ್ರ ಬಗ್ಗೆ ಕೂಡ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ಹಿಂದೆ ಕೊಟ್ಟಿದ್ದೀನಿ. ದುಂಡು ಮೇಜಿನ ಪರಿಷತ್ತುಗಳು ಯಶಸ್ವಿ ಆದವಾ ವಿಫಲವಾದವು. ಆದರೂ ಕೂಡ 1933ರಲ್ಲಿ ದುಂಡು ಮೇಜಿನ ಪರಿಷತ್ತುಗಳ ಏನ್ ಮಾಡಿದ್ರು? ರೌಂಡ್ ಟೇಬಲ್ ಕಾನ್ಫರೆನ್ಸ್ ನ ಶ್ವೇತ ಪತ್ರ ಹೊರಡಿಸಲಾಯಿತು. ಏನೇನ್ ಡಿಸ್ಕಸ್ ಆಗಿದೆ? ವೈಟ್ ಪೇಪರ್ ಅಂತ ಹೇಳಿ ಕರಿತೀವಿ.
ವೈಟ್ ಪೇಪರ್ ಅಂತ ಕರಿತೀವಿ, ಶ್ವೇತಪತ್ರ ಹೊರಡಿಸಲಾಯಿತು. ಸೊ ಈ ಶ್ವೇತಪತ್ರ, ಸೈಮನ್ ಆಯೋಗದ ವರದಿ ಇವೆಲ್ಲವನ್ನ ಇಟ್ಟುಕೊಂಡು 1935ರಲ್ಲಿ ಒಂದು ಆಕ್ಟ್ ಬರ್ತದೆ. 1935ರಲ್ಲಿ ಒಂದು ಆಕ್ಟ್ ಬರ್ತದೆ. ಇವೆಲ್ಲವನ್ನ ಇಟ್ಟುಕೊಂಡೇ 1935ರ ಒಂದು ಕಾಯ್ದೆ ಬರ್ತದೆ. ಯಾವ ಕಾಯ್ದೆ ಅಂತ ಬರ್ತೀವಿ ಕರಿತೀವಿ ಇದನ್ನ? ಯಾವ ಕಾಯ್ದೆ ಇದು? ಭಾರತ ಸರ್ಕಾರ ಕಾಯ್ದೆ. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ರೈಟ್. ಇದಕ್ಕೆ ರಾಣಿ ಸಹಿ ಹಾಕಿದ್ದು ಯಾವಾಗ? ರಾಣಿಯ ಸಹಿ ಬಿದ್ದಿದ್ದು 24 ಜುಲೈ 1935. ಜಾರಿಗೆ ಬಂದಿದ್ದವಾಗ ಏಪ್ರಿಲ್ 1, 1930. ಸೊ 1935ರ ಕಾಯ್ದೆ ಅತ್ಯಂತ ಇಂಪಾರ್ಟೆಂಟ್. ಯಾಕಂತಂದ್ರೆ ಭಾರತದ ಸಂವಿಧಾನಕ್ಕೆ ಅತಿ ಹೆಚ್ಚು ಕೊಡುಗೆಗಳನ್ನ ನೀಡಿದ ಕಾಯ್ದೆ ಇದು. ಭಾರತದ ಸಂವಿಧಾನದ ನೀಲಿ ನಕಾಶೆ ಅಂತ ಕರೀತಾರೆ ಇದನ್ನ. ಸಂವಿಧಾನದ ನೀಲಿ ನಕಾಶೆ, ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಶ್ವೇತಪತ್ರ ಅಂದ್ರೆ ಏನೇನ್ ಡಿಸ್ಕಷನ್ ಆಗಿದೆ, ಏನೇನ್ ಡಿಸ್ಕಸ್ ಆಗಿದೆ ಅದನ್ನೆಲ್ಲ ಶ್ವೇತಪತ್ರ ಅಂತ ಬರೀತೀವಿ. ಓಕೆ. ಸೊ ಇದು ಭಾರತ ಸರ್ಕಾರ ಕಾಯ್ದೆ 1935. ಭಾರತ ಸರ್ಕಾರ ಕಾಯ್ದೆ 1935. ಇದರಲ್ಲಿ ಏನೇನು ಅಂಶಗಳಿವೆ ಅಂತ ಹೇಳ್ತೀನಿ. ಮೊದಲು ನೀವು ಇದನ್ನು ಬರ್ಕೊಳ್ರಿ. ರೈಟ್. ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ಲ? ಯಾರ್ಯಾರಿಗೆ ನೀಟಾಗಿ ಅರ್ಥ ಆಗಿದೆ? ಟ್ರೂ. ನೀಟಾಗಿ ಅರ್ಥ ಆಗ್ತಿದೆ? ಟ್ರೂ. ಯಾರ್ಯಾರಿಗೆ ಸರ್ ಏನೋ ಅರ್ಥ ಆಗ್ತಿಲ್ಲ? ಫಾಲ್ಸ್. ನೋಡಿ, ಸುಮ್ಮನೆ ಅರ್ಥ ಆಗ್ತಿಲ್ಲ ಅಂತ ಆಗ್ತದೆ. ದಿಲೀಪ, ಶರಣ, ಲಿಯಾಕತ್ತ, ಮಮತಾ, ತಿರುಮಲ, ಶ್ರೀಧರ, ವಿಜು, ವರದ, ಅಸ್ಪಿರೆಂಟು, ಭಾಗ್ಯಶ್ರೀ, ಸಲ್ಮಾನ್, ರಮೇಶ್, ರಾಮನಗೌಡ, ಚೇತನ, JB ಆನಂದ್. ಏನ್ ಅರ್ಥ ಆಗ್ತಿಲ್ಲಪ್ಪ ನಿಮ್ಗೆ? ಶಿಲ್ಪಕ್ಕ ಸುಮ್ಮ ಹಾಕುದು ನೋಡಿ. ಯಾರಾದ್ರೂ ಸೀರಿಯಸ್ ಇದ್ದವರು ಮಿಸ್ ಆಗಿಬಿಡ್ತಾರೆ. ನೀಟಾಗಿ ಪೋಲ್ ಹಾಕ್ರಿ. ಹಲೋ, ಹೇಳಿ ದಾನೇಶ್ವರಿ. ಹಲೋ. ಹಾ ಹೇಳಿಮ್ಮ, ಹೇಳಿ. ಕೇಳಿಸ್ದೆ, ಹೇಳಿ. ಸರ್, ಇದು ಈಗ 1935 ಕಾಯ್ದೆ ನೀನ್ ಯಾವ ಪೇಜ್ ಬಿಡಿಸಿದ್ರೆ ಅಲ್ಲಿ ಬರ್ಕೋಬೇಕಿಂತ ನೆಕ್ಸ್ಟ್ ಎಲ್ಲಿ ಪೇಜ್ ಖಾಲಿ ಇದೆ ಅಲ್ಲೇ ಬರ್ಕೊಳ್ರಿ. ಹೌದು ಸರ್, ಆಯ್ತು ಸರ್. ಈ ಕ್ಲಾಸ್ ಲೇಟ್ ಅಂದ್ರೆ ಮಹೇಶ್ ಸರ್ ಕ್ಲಾಸ್ ಇತ್ರಿ, ಅದು ಅಲ್ಲಿ ಬರ್ಕೊಳತ್ತಿದ್ರಿ, ಅಲ್ಲಿ ಲೇಟ್ ಆಗಿ ಬಂದ್ರಿ. ಇರ್ಲಿ ತಗೋರಿ, ನಡೀತದೆ. ಸರ್ ಲೇಟ್ ಆಯ್ತು ಅಂತ ಕೇಳಿ ತಗೋಬೇಡ್ರಿ. ಹಂಗೇನಿಲ್ಲ ಸರ್, ಅದು ಮತ್ತೆ ದಿನ ಲೇಟ್ ಆಗಿ ಬರ್ತಾರ ಮಾಡ್ತಾರೆ. ಹಂಗೇನಿಲ್ಲ ಬರೀ ಒಂದು 5 ನಿಮಿಷ ಹೆಚ್ಚು ಕಡಿಮೆ. ನಾನು 5 ನಿಮಿಷ ಲೇಟ್ ಆಗಿ ಬರ್ತೀನಿ. ನಡೀತದೆ. ಆಯ್ತು, ಓಕೆ ಸರ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಏನಿದು? 1935ರ ಕಾಯ್ದೆ ಲಕ್ಷಣಗಳು. ಸೊ ಫಸ್ಟ್ ಏನು? ಕೇಂದ್ರದಲ್ಲಿ ನೋಡೋಣ. ಸೆಂಟ್ರಲ್ ಗವರ್ಮೆಂಟ್. ಕೇಂದ್ರದಲ್ಲಿ ಎಂತ ಸರ್ಕಾರವನ್ನ ಬೇಕು ಅಂತ ಹೇಳ್ತಾರೆ ಇವರು? ಕೇಂದ್ರದಲ್ಲಿ ಎಂತ ಸರ್ಕಾರ ಬೇಕು? ಕೇಂದ್ರದಲ್ಲಿ ಎಂತ ಸರ್ಕಾರ? ಒಕ್ಕೂಟ ಸರ್ಕಾರ, ಅಖಿಲ ಭಾರತ ಒಕ್ಕೂಟದ ರಚನೆ. ಅಖಿಲ ಭಾರತ ಒಕ್ಕೂಟದ ರಚನೆ. ರೈಟ್. ಆಲ್ ಇಂಡಿಯಾ ಫೆಡರೇಷನ್ ರಚನೆ ಆಗಬೇಕು. ಇದರಲ್ಲಿ ಯಾರ್ಯಾರಿರಬೇಕು? ಬ್ರಿಟಿಷ್ ಪ್ರಾಂತಗಳು ಕಡ್ಡಾಯವಾಗಿ ಸೇರಬೇಕು. ಸೇರಿಕೊಳ್ಳಬೇಕು. ರೈಟ್. ಬ್ರಿಟಿಷ್ ಪ್ರಾವಿನ್ಸಸ್ಗೆ ಏನಿತ್ತು? ಕಂಪಲ್ಸರಿ ಇತ್ತು, ಮ್ಯಾಂಡೇಟರಿ ಇತ್ತು. ಆದರೆ ರಾಜರ ಸಂಸ್ಥಾನಗಳಿಗೆ ಆಯ್ಕೆ ಇತ್ತು. ಆಯ್ಕೆ. ನೀವು ಸೇರಬಹುದು, ಸೇರಿ, ಇಲ್ಲ ಸುಮ್ಮನೆ ಬಿಡಿ. ಸೊ ಹೀಗಾಗಿ ಅಖಿಲ ಭಾರತ ಒಕ್ಕೂಟ ಏನು ಮಾಡಬೇಕು ಅಂತ ಮಾಡಿದ್ರು, ಇದು ಬಂತ? ಆಯ್ತಾ? ಇದು ಇಲ್ಲ. ಇದು ಯಾವಾಗ್ಲೂ ಏನಾಗ್ಲಿಲ್ಲ? ಜಾರಿ ಆಗ್ಲಿಲ್ಲ. ಯಾಕೆಂದ್ರೆ ರಾಜರ ಸಂಸ್ಥಾನಗಳು ಒಪ್ಪಲಿಲ್ಲ. ಇದು ಮೇನ್ ಪ್ರಶ್ನೆ. ಯಾವ ರೀತಿ ಸರ್ಕಾರ ರಚನೆ ಆಗ್ಬೇಕಾಗಿತ್ತು ಅಂತ ಕೇಳಿದ್ರೆ,
ಅಖಿಲ ಭಾರತ ಒಕ್ಕೂಟ ರಚನೆ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಇದು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಎಸ್, ಕ್ಲಿಯರ್. ಮುಂದೆ ಅಧಿಕಾರಗಳ ವಿಭಜನೆ ಮಾಡಬೇಕಲ್ಲ, ಕೇಂದ್ರ ಸರ್ಕಾರ ಮತ್ತು ಪ್ರಾಂತಗಳ ಸರ್ಕಾರ. ಕೇಂದ್ರ ಸರ್ಕಾರ ಮತ್ತು ಪ್ರಾಂತಗಳ ಸರ್ಕಾರದ ನಡುವೆ ಅಧಿಕಾರ ವಿಭಜನೆ ಆಗಬೇಕು, ಹೌದಲ್ವ? ಅದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ತೀನಿ, ಫಸ್ಟ್ ಇದನ್ನ ಬರ್ಕೊಳ್ರಿ. ಐದು ಗಂಟೆವರೆಗೂ ಇಲ್ಲ, 4:15 ತನಕ ಕ್ಲಾಸ್. ಓಕೆ, ಇದು ಮುಗಿತಾ ಎಲ್ಲರದು? ನೆಕ್ಸ್ಟ್, ಇನ್ನು ಅಧಿಕಾರಗಳ ವಿಭಜನೆ ಹೇಗಿತ್ತು? ವಿಭಜನೆ, ಸಪರೇಷನ್ ಆಫ್ ಪವರ್ಸ್. ಎಷ್ಟು ಪಟ್ಟಿಗಳನ್ನ ಮಾಡಲಾಯಿತು? 3 ಪಟ್ಟಿಗಳು. ಎಷ್ಟು ಪಟ್ಟಿಗಳನ್ನ ಮಾಡಲಾಯಿತು? 3 ಪಟ್ಟಿಗಳು. ಮೊದಲನೇದು ಯಾವುದು? ಫೆಡರಲ್ ಲಿಸ್ಟ್, ಫೆಡರಲ್ ಪಟ್ಟಿ. ಎರಡನೇದು ಯಾವ ಪಟ್ಟಿ? ಪ್ರಾಂತಗಳ ಪಟ್ಟಿ. ಪ್ರೊವಿನ್ಷಿಯಲ್ ಲಿಸ್ಟ್. ಮೂರನೇದು ಯಾವ ಪಟ್ಟಿ? ಕಾನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿಯನ್ನು ನಾವು ಆಸ್ಟ್ರೇಲಿಯಾದಿಂದ ತಗೊಂಡಿದ್ರು. ಸಮವರ್ತಿ ಪಟ್ಟಿಯನ್ನು ಎಲ್ಲಿಂದ ಎರವಲು ಪಡ್ಕೊಂಡಿದ್ದೀವಿ ನಾವು? ಆಸ್ಟ್ರೇಲಿಯಾದಿಂದ. ಆದರೆ ಮೊದಲು ಭಾರತದಲ್ಲಿ ಪರಿಚಯ ಆಗಿದ್ದು ಇಲ್ಲಿಂದ, ಸಮವರ್ತಿ ಪಟ್ಟಿ. ಇನ್ನು ಶೇಷ ಅಧಿಕಾರಗಳು, ಶೇಷ ಅಥವಾ ರೆಸಿಡ್ಯೂಯಲ್ ಪವರ್ಸ್ ಯಾರಿಗೆ ಕೊಟ್ಟಿದ್ರು? ಪವರ್ಸು ಗವರ್ನರ್ ಜನರಲ್ಗೆ. ಇದು ಪ್ರಶ್ನೆ ಆಗುತ್ತೆ ಬಾಗ ಸಾಕಷ್ಟು ಬಾರಿ. ಗವರ್ನರ್ ಜನರಲ್ಗೆ ಶೇಷ ಅಧಿಕಾರಗಳನ್ನ ಕೊಡಲಾಗಿತ್ತು. ಇನ್ನು ಕೇಂದ್ರದಲ್ಲಿ ಶಾಸಕಾಂಗ ಹೇಗಿತ್ತು? ಶಾಸಕಾಂಗ ದ್ವಿಸದನ ಪದ್ಧತಿ ಮುಂದುವರಿಕೆ ಆಯಿತು. ಆದರೆ ದ್ವಿ ಸರ್ಕಾರವನ್ನ ಕೂಡ ಪರಿಚಯಿಸಲಾಯಿತು. ಕೇಂದ್ರದಲ್ಲಿ ಡಯಾರ್ಕಿ ಪರಿಚಯ, ಪ್ರಾಂತಗಳಲ್ಲಿ ಡಯಾರ್ಕಿ ರದ್ದಾಯಿತು, ಕೇಂದ್ರದಲ್ಲಿ ಡಯಾರ್ಕಿ ಬಂತು. ಕೇಂದ್ರದಲ್ಲಿ ಡಯಾರ್ಕಿ ಬಂತು. ಏನಿದು ಕೇಂದ್ರದಲ್ಲಿ ಡಯಾರ್ಕಿ ಅಂತಂದ್ರೆ? ಸಿಂಪಲ್ ನೋಡ್ರಿ, ಈ ವಿಷಯಗಳನ್ನ ಮೀಸಲು ವಿಷಯ ಅಂತೇಳಿ ಮತ್ತು ವರ್ಗಾಯಿಸಲ್ಪಟ್ಟ ವಿಷಯ ಅಂತೇಳಿ ಡಿವೈಡ್ ಮಾಡಿದ್ರು. ಮೀಸಲು ಅಂತಂದ್ರೆ ರಿಸರ್ವ್ ಸಬ್ಜೆಕ್ಟು, ವರ್ಗಾಯಿಸಲ್ಪಟ್ಟ ಅಂತಂದ್ರೆ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್. ಸೊ ಮೀಸಲು ವಿಷಯಗಳ ಮೇಲೆ ಕಾನೂನು ಮಾಡುವ ಹಕ್ಕು ಯಾರಿಗಿರ್ತದೆ? ರೈಟ್. ಇದು ಗವರ್ನರ್ ಜನರಲ್. ಇನ್ನು ವರ್ಗಾಯಿಸಲ್ಪಟ್ಟ ವಿಷಯಗಳು ಕೇಂದ್ರ ಮಂತ್ರಿಮಂಡಲ, ಮಂಡಲ. ರೈಟ್. ರಕ್ಷಣೆ, ವಿದೇಶಾಂಗ ನೀತಿ, ಆದಿವಾಸಿ ಪ್ರದೇಶಗಳ ಆಡಳಿತ, ಇವೆಲ್ಲ ಗವರ್ನರ್ ಜನರಲ್ ಬಂದಿದ್ದು, ಉಳಿದಿದ್ದೆಲ್ಲ ಮಂತ್ರಿಮಂಡಲ. ಆದ್ರೆ ಇದು ಯಾಕೆ ಸರ್ ಪದೇ ಪದೇ ಯಾರು ಹೇಳಲ್ಲ ಅಂತಂದ್ರೆ, ಇದು ಕೂಡ ಜಾರಿ ಆಗಲಿಲ್ಲ. ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬರಲಿಲ್ಲ. ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬರಲೇ ಇಲ್ಲ. ಇಲ್ಲಿ ಏನು ಒಕ್ಕೂಟ ಸರ್ಕಾರ ಮಾಡಬೇಕು ಅಂತಿತ್ತು, ಅಲ್ಲಿ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬರಲೇ ಇಲ್ಲ. ಹೀಗಾಗಿ ಇದು ಕೇಂದ್ರದಲ್ಲಿ ದ್ವಿ ಸರ್ಕಾರ ಬಂದರೂ ಅದು ಅಸ್ತಿತ್ವಕ್ಕೆ ಬರಲಿಲ್ಲ ಅನ್ನೋದು ನೆನಪಲ್ಲಿ. ಹಾಗಾದ್ರೆ ಒಕ್ಕೂಟ ಸರ್ಕಾರ ರಚನೆ ಆದಾಗ್ಲೇನೆ ಇದು ಬರ್ಬೇಕಲ್ಲ, ಇಲ್ಲಾಂದ್ರೆ ಹೆಂಗ್ ಬರ್ತದ? ಕ್ಲಿಯರ್? ಬೇಕಾದ್ರೆ ಇಲ್ಲಿ ಪಟ್ಟಿಯಲ್ಲಿ ಎಷ್ಟೆಷ್ಟಿದ್ದು? ಫೆಡರಲ್ ಪಟ್ಟಿಯಲ್ಲಿ 59 ವಿಷಯಗಳಿದ್ವು, ಆಮೇಲೆ ಪ್ರೊವಿನ್ಷಿಯಲ್ ಪಟ್ಟಿಯಲ್ಲಿ 54 ವಿಷಯಗಳಿದ್ವು, ಸಮವರ್ತಿ ಪಟ್ಟಿಯಲ್ಲಿ 36 ವಿಷಯಗಳಿದ್ವು. ಇದನ್ನು ಕೂಡ ನೀವು ನೆನಪಿಟ್ಕೊಂಡು. ಇನ್ನು ದ್ವಿಸದನ ಅಂತಂದ್ರೆ 2, ಒಂದು ಕೌನ್ಸಿಲ್ ಆಫ್ ಸ್ಟೇಟ್ಸ್, ಒಂದು ಫೆಡರಲ್ ಅಸೆಂಬ್ಲಿ. ಕೌನ್ಸಿಲ್ ಆಫ್ ಸ್ಟೇಟ್ಸ್. ಶೇಷಾಂತರ ಉಳಿದಿರ್ತಕ್ಕಂಥ ಎಲ್ಲವನ್ನ ಶೇಷಾಂತರ ಕರಿತೀವಿ ನಾವು. ರೈಟ್. ಫೆಡರಲ್ ಅಸೆಂಬ್ಲಿಯಲ್ಲಿ 375 ಜನ ಇದ್ರು,
ಇದರಲ್ಲಿ 250 ಪ್ರಾಂತಗಳಿಂದ 125 ಇದರಿಂದ. ರೈಟ್, ಕೌನ್ಸಿಲ್ ಆಫ್ ಸ್ಟೇಟ್ ಅಲ್ಲಿ 260 ಜನ ಇದ್ರು. ಓಕೆ, ಇದು ಕೂಡ ನೆನಪಲ್ಲಿ ಇಟ್ಕೊಳ್ರಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಹಿಂಗಿತ್ತು. ಯಾರ್ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅರ್ಥ ಆಗಿದೆ ಇಲ್ಲಿ? ಫೆಡರಲ್ ಅಂತೇಳಿ ಬರೀರಿ, ಫೆಡರಲ್ ಒಕ್ಕೂಟ, ಫೆಡರಲ್ ಅಂತೇಳಿ ಬರೀರಿ. ಸೆಂಟ್ರಲ್ ಅಲ್ಲಿ ಡಯಾರ್ಕಿ ಇತ್ತು, ಪ್ರಾಂತಗಳಲ್ಲಿ ರದ್ದಾಯಿತು. ಎಲ್ಲರೂ ಫೆಡರಲ್ ಅಂತ ಬರೀ ನೋಡೋಣ. ಹೇಳ್ರಿ ವಿಠಲ್, ವಿಠಲ್ ಹೇಳ್ರಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಪ್ರಾಂತ್ಯಗಳಲ್ಲಿ ದಿವಸದ ರದ್ದಾಗುತ್ತೋ ಅದಕ್ಕೆ ಅವಕಾಶ ಕೊಡ್ತಾರೆ ಸರ್? ಪ್ರಾಂತಗಳಲ್ಲಿ 6 ಪ್ರಾಂತಗಳಲ್ಲಿ ಅವಕಾಶ ಕೊಡ್ತಾರೆ. ಅಂದ್ರೆ ರದ್ದಾಯ್ತು ಅಂತ ಅದಕ್ಕೆ ಸರ್ ದ್ವಿಸದನ 6 ಪ್ರಾಂತಗಳಲ್ಲಿ ಇತ್ತು, ಡಯಾರ್ಕಿ ರದ್ದಾಗಿತ್ತು. ಅಂದ್ರೆ ಬೈ ಕ್ಯಾಮ್ರಾ ಸರ್? ಬೈ ಕ್ಯಾಮ್ರಲ್ 6 ಪ್ರಾಂತಗಳಲ್ಲಿ ಕೊಟ್ಟರು, ಡಯಾರ್ಕಿ ರದ್ದು ಮಾಡಿದ್ರು. ಅದನ್ನ ಹೇಳಿದೆ ನೆಕ್ಸ್ಟ್ ಪ್ರಾಂತಗಳಲ್ಲಿ ಏನಾಯ್ತು ಅಂತ. ಓಕೆ ಸರ್. ಓಕೆ, ಇನ್ನು ಪ್ರಾಂತಗಳಲ್ಲಿ ಏನಾಯ್ತು? ಪ್ರೊವಿನ್ಸ್ಗಳಲ್ಲಿ ಮೊದಲನೇದಾಗಿ ಡಯಾರ್ಕಿ ರದ್ದಾಯಿತು. ಡಯಾರ್ಕಿ ಅಂದ್ರೆ ನಿಮ್ಗೆ ಹೇಳಿದ್ದೆ, ಗವರ್ನರ್ಗೆ ಅರ್ಥ ಆಯ್ತು, ಇವ್ರಿಗೆ ಅರ್ಥ ಆಯ್ತು. ಸೊ ಪ್ರಾಂತಗಳಲ್ಲಿದ್ದಂತಹ ಡಯಾರ್ಕಿ ಅಬಾಲಿಷ್ ಆಗ್ತದೆ. ಸೊ ನೇರವಾಗಿ ಏನು, ಸಂಪೂರ್ಣ ಅಧಿಕಾರ ಯಾರ ಕೈಯಲ್ಲಿತ್ತು? ಮಂತ್ರಿಮಂಡಲದ ಕೈಯಲ್ಲಿ ಸಂಪೂರ್ಣ ಅಧಿಕಾರ ಇರ್ತದೆ. ಗವರ್ನರ್ ನಾಮಕಾವಸ್ಥೆ ಕಾರ್ಯಾಂಗದ ಮುಖ್ಯಸ್ಥ ಆದ. ಇದು ಕೂಡ ಬಹಳ ಇಂಪಾರ್ಟೆಂಟ್, ನಾಮಕಾವಸ್ಥೆ. ಆಮೇಲೆ ಇದರಲ್ಲಿ ಏನು, ಪ್ರಾಂತೀಯ ಸ್ವಾಯತ್ತತೆಯನ್ನ ಪರಿಚಯಿಸಲಾಯಿತು. ಪ್ರಾಂತೀಯ ಸ್ವಾಯತ್ತತೆ, ಪ್ರೊವಿನ್ಷಿಯಲ್ ಅಟೋನಮಿ. ಪ್ರಾಂತಗಳಿಗೆ ಹೆಚ್ಚಿನ ಅಧಿಕಾರಗಳನ್ನು ನೀಡಲಾಯಿತು. ಮೂರನೇದಾಗಿ 6 ಪ್ರಾಂತಗಳಲ್ಲಿ ದ್ವಿಸದನ. 6 ಪ್ರಾಂತಗಳಲ್ಲಿ ದ್ವಿಸದನ, ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಇನ್ 6 ಪ್ರೊವಿನ್ಸಸ್. ಯಾವ್ಯಾವ ಪ್ರೊವಿನ್ಸ್ ಹೇಳ್ರಿ ನೋಡೋಣ, ಯಾವ್ಯಾವ ಪ್ರಾಂತಗಳಲ್ಲಿ ಕೊಟ್ಟರು? ಯಾವ್ಯಾವ? ಬೆಂಗಾಳ, ಬಾಂಬೆ, ಮದ್ರಾಸು, ಬಿಹಾರು, ಅಸ್ಸಾಂ ಮತ್ತು ಯುನೈಟೆಡ್ ಪ್ರಾವಿನ್ಸ್. ಯುನೈಟೆಡ್ ಪ್ರಾವಿನ್ಸ್ ಅಂದ್ರೆ ಪ್ರಸ್ತುತ ಉತ್ತರ ಪ್ರದೇಶ. ರೈಟ್, ಇಲ್ಲಿ ಮೇಲ್ಮನೆಯನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಿದ್ರು, ಕೆಳಮನೆಯನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರೀತಾ ಇದ್ರು. ಓಕೆ, ಕ್ಲಿಯರ್ ಇದೆಯಾ? ಪ್ರಾಂತಗಳಲ್ಲಿ ಏನೇನಾಯ್ತು ಅಂತ ಹೇಳಿ. ಟೋಟಲ್ ಎಷ್ಟು ಪ್ರಾಂತ ಇದ್ವು? ಟೋಟಲ್ 11 ಪ್ರಾಂತ ಇದ್ವು. ಒಟ್ಟು ಪ್ರಾಂತಗಳು ಎಷ್ಟಿದ್ವು ಅವಾಗ? 11 ಪ್ರಾಂತ. ರೈಟ್, ಬೆಂಗಾಳ, ಬಾಂಬೆ, ಮದ್ರಾಸ್, ಬಿಹಾರ್, ಅಸ್ಸಾಂ, ಯುನೈಟೆಡ್ ಪ್ರಾವಿನ್ಸು, ಆಮೇಲೆ ಒರಿಸ್ಸಾ, ಸಿಂಧು, ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸು, ಪಂಜಾಬು ಮತ್ತು ಟೋಟಲ್ 11. 1935 ಕಾಯ್ದೆ. ಇವು 6 ಜೊತೆಗೆ ದಕ್ಷಿಣದಲ್ಲಿ ನೋಡ್ರಿ ಮದ್ರಾಸ್ ಕವರ್ ಆಗಿದೆ. ಮಧ್ಯ ಪ್ರಾಂತ ಬಂದಿತ್ತು, ಮಧ್ಯ ಪ್ರಾಂತ, ಸೆಂಟ್ರಲ್ ಪ್ರಾವಿನ್ಸ್. ಯುನೈಟೆಡ್ ಪ್ರಾವಿನ್ಸ್ ಅಂದ್ರೆ ಈಗ ಉತ್ತರ ಪ್ರದೇಶ ಇದೆಯಲ್ಲ, ಅದು. ಗುಡ್. ಸರ್, ಇದು ಎಷ್ಟನೇ ಕ್ಲಾಸ್? 3ನೇ ಕ್ಲಾಸ್ ಇರ್ಬೇಕು, 3-4ನೇ ಕ್ಲಾಸ್. ಇನ್ನೂ ಈಗ ಶುರು ಮಾಡಿದ್ವಿ, ಇನ್ನೂ ಇತಿಹಾಸನ ಇದೆ, ಮುಂದೆ ಹೋಗುವಲ್ದು. 4ನೇ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಎಷ್ಟೊತ್ತಿಗಿರ್ತದ? ಸಂಜೆ 6:30 ಸರಿಯಾಗಿ. ವೆಲ್ಕಮ್ ರಾಹುಲ್, ವೆಲ್ಕಮ್. ಇದಾದ ಮೇಲೆ ಮತ್ತೇನೇನು ವಿಶೇಷ ವಿಷಯಗಳು ಬಂದವು? ಒಂದು ಫೆಡರಲ್ ಕೋರ್ಟ್ ಅನ್ನ ರಚನೆ ಮಾಡಲಾಯಿತು. ಫೆಡರಲ್ ಕೋರ್ಟ್ ರಚನೆ ಏನ್ ರಚನೆ ಮಾಡಿದ್ರು? ಒಂದು ಫೆಡರಲ್ ಕೋರ್ಟ್. ಎಲ್ಲಿ? ಡೆಲ್ಲಿಯಲ್ಲಿ. ದೆಹಲಿಯಲ್ಲಿ. ಇದಕ್ಕೆ ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತು 6 ನ್ಯಾಯಾಧೀಶರು ಇರಬೇಕು, ಇದಕ್ಕಿಂತ ಜಾಸ್ತಿ ಇರಬಾರದು.
ಒಬ್ಬ ಮುಖ್ಯ ನ್ಯಾಯಾಧೀಶ 6 ಇತರೆ ನ್ಯಾಯಾಧೀಶರು ಇರಬೇಕು, ಇದಕ್ಕಿಂತ ಜಾಸ್ತಿ ಇಲ್ಲ. ಗಜಾನನ್ ಕವಿತಾ, ವೆಲ್ಕಮ್ ಟು ದ ಕ್ಲಾಸ್. 1+6 ಇತ್ತು. ಯಾಕಂದ್ರೆ ಈ ಒಕ್ಕೂಟ ಸರ್ಕಾರ ಮತ್ತು ಪ್ರಾಂತಗಳ ಸರ್ಕಾರ ನಡುವೆ ಏನಾದ್ರೂ ಸಮಸ್ಯೆ ಇದ್ದಾಗ, ರೈಟ್, ಆಮೇಲೆ ಮತ್ತೇನ್ ಮಾಡಿದ್ರು, ಇಂಡಿಯನ್ ಕೌನ್ಸಿಲ್ ಅನ್ನ ರದ್ದತಿ ಮಾಡಲಾಯಿತು. ಇಂಡಿಯನ್ ಕೌನ್ಸಿಲ್ ಅಂತಂದ್ರೆ ಏನು? ರಾಜ್ಯ ಕಾರ್ಯದರ್ಶಿ ಸಲಹಾ ಮಂಡಳಿ. ಸಲಹಾ ಮಂಡಳಿ ರದ್ದತಿ ಮಾಡಲಾಯಿತು. ಇನ್ನು 5ನೇ ಪಾಯಿಂಟ್ ಏನು, ಈ ಸರ್ವಿಸಸ್, ರೈಟ್, ಫೆಡರಲ್, ಪ್ರೊವಿನ್ಷಿಯಲ್ ಮತ್ತು ಜಂಟಿ 3 ರೀತಿಯ ನಾಗರಿಕ ಸೇವೆಗಳನ್ನ ಆರಂಭ ಮಾಡಲಾಯಿತು. ರೈಟ್, ಸಿವಿಲ್ ಸರ್ವಿಸಸ್ ಅಂತ ಕರಿತೀವಿ. 3 ರೀತಿಯ ನಾಗರಿಕ ಸೇವೆಗಳನ್ನ ಆರಂಭ ಮಾಡಲಾಯಿತು. ಇನ್ನು 6ನೇದ್ದೇನು, ಫೆಡರಲ್ ರೈಲ್ವೆ ಅಥಾರಿಟಿ, ಫೆಡರಲ್ ರೈಲ್ವೆ ಪ್ರಾಧಿಕಾರ ರಚಿಸಿದ್ರು. ಫೆಡರಲ್ ರೈಲ್ವೆ ಪ್ರಾಧಿಕಾರ. ಆಮೇಲೆ ಒಂದು ಫೆಡರಲ್ ಬ್ಯಾಂಕ್ ರಚನೆ ಅಂತ ಹೇಳಬೇಕಾಗಿತ್ತು. ಫೆಡರಲ್ ಬ್ಯಾಂಕ್, RBI ರಚನೆ ಆಗಿದ್ದು ಇಲ್ಲಿಂದಾನೆ ಅಂತ ತಿಳ್ಕೊಳ್ರಿ. ಫೆಡರಲ್ ಬ್ಯಾಂಕ್ ರಚನೆಗೆ ಅವಕಾಶ ಇತ್ತು. ಓಕೆ, ಮತ್ತೇನೇನಿತ್ತು, ಮತ್ತೇನೇನು ವಿಶೇಷ ಏನೇನಿತ್ತು ಇದರಲ್ಲಿ? ಪ್ರತ್ಯೇಕ ಮತಕ್ಷೇತ್ರ ಮುಂದುವರಿತು. ಪ್ರತ್ಯೇಕ ಮತಕ್ಷೇತ್ರ ಮುಂದುವರಿಕೆ ಮಾಡಿದ್ರು. ಮುಂದುವರಿಕೆ ಅಷ್ಟೇ ಮಾಡೋದಲ್ಲ, ಯಾರ್ಯಾರಿಗೆ, ಈ ಶೋಷಿತ ವರ್ಗದವರಿಗೆ, ಶೋಷಿತ ವರ್ಗ, ಮಹಿಳೆ, ಕಾರ್ಮಿಕರಿಗೆ ಪ್ರತ್ಯೇಕ ಮತಕ್ಷೇತ್ರ ನೀಡಲಾಯಿತು. ನಿಮ್ನ ವರ್ಗ ಅಂತ ಕರಿಬಹುದು. ಇನ್ನು ಹಲವಾರು ಪ್ರಾಂತಗಳನ್ನ ಪ್ರತ್ಯೇಕಿಸಲಾಯಿತು, ರಿಆರ್ಗನೈಸೇಷನ್ ಅಂತ ಕರಿತೀವಿ. ಬರ್ಮಾ ಮತ್ತು ಏಡನ್ ಅನ್ನ ಭಾರತದಿಂದ ಪ್ರತ್ಯೇಕ ಮಾಡಿದ್ರು. ನೆಕ್ಸ್ಟ್ ಸಿಂಧ್ ಅನ್ನ ಬಾಂಬೆಯಿಂದ ಪ್ರತ್ಯೇಕ, ಬಂಗಾಳ ಮತ್ತು ಬಿಹಾರ ಮತ್ತು ಒರಿಸ್ಸಾ ಪ್ರತ್ಯೇಕ ಮಾಡಿದ್ರು. ಈ ರೀತಿ ಹಲವಾರು ವಿಷಯಗಳನ್ನ 1935ರ ಕಾಯ್ದೆ ಇತ್ತು. ರೈಟ್. ಇನ್ನು 10ನೇದಾಗೇನು, ನೇರ ಚುನಾವಣೆಗಳನ್ನ ಮೊದಲ ಬಾರಿಗೆ ನಡೆಸಲಾಯಿತು. ಮೊದಲು ಬರೀ ಪ್ರಾಂತಕ್ಕಷ್ಟೇ ನೇರ ಚುನಾವಣೆ ಇತ್ತು, ಈಗ ಎಲ್ಲದಕ್ಕೂ ನೇರ ಚುನಾವಣೆಗಳು ಬಂತು. ಮೊದಲು ಪ್ರಾಂತಗಳಿಗಷ್ಟೇ ನೇರ ಚುನಾವಣೆ ಇದ್ವು, ಈಗ ಕೇಂದ್ರಕ್ಕೂ ಕೂಡ ನೇರ ಚುನಾವಣೆಯನ್ನ ಪರಿಚಯಿಸಲಾಯಿತು. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. 1935ರ ಕಾಯ್ದೆ ಬಗ್ಗೆ ಏನು ಪ್ರಶ್ನೆ ಕೇಳ್ತಾರೆ? ರೈಟ್, ಏನು ಪ್ರಶ್ನೆ ಕೇಳ್ತಾರೆ? ರೈಟ್, ಭಾರತ ಸಂವಿಧಾನ ಯಾವ ಕಾಯ್ದೆಯನ್ನ ರದ್ದು ಮಾಡಿ ಜಾರಿಗೆ ಬಂದಿತ್ತು ಅಂತ ಕೇಳ್ತಾರೆ. ಭಾರತದ ಸಂವಿಧಾನ ಯಾವ ಕಾಯ್ದೆಯನ್ನ ರದ್ದು ಮಾಡಿ ಜಾರಿಗೆ ಬಂದಿತ್ತು? 1935ರ ಕಾಯ್ದೆ ಇದಲ್ವೋ? 1935ರ ಕಾಯ್ದೆ. 1935ರ ಕಾಯ್ದೆ ರದ್ದಾಗಿನೇ ಭಾರತದ ಸಂವಿಧಾನ ಬಂದಿತ್ತು. 1935ರ ಸಂವಿಧಾನ ರದ್ದಾಗಿನೇ ಇದು ಬಂದಿತ್ತು. ಇದಾದ್ಮೇಲೆ ಸಾಕಷ್ಟು ವಿಷಯಗಳು ಬಂದು, ಆಗಸ್ಟ್ ಆಫರ್, ಕ್ರಿಪ್ಸ್ ಮಿಷನ್, ಕ್ಯಾಬಿನೆಟ್ ಮಿಷನ್, ಭಾರತದ ಸ್ವತಂತ್ರ ಕಾಯ್ದೆ. ಬಟ್ ಅವು ಸಂವಿಧಾನಿಕವಾಗಿ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. 9ನೇ ಪಾಯಿಂಟ್, ಬರ್ಮಾ ಮತ್ತು ಈಡನ್ಗಳನ್ನ ಭಾರತದಿಂದ ಪ್ರತ್ಯೇಕ ಮಾಡಿದ್ರು, ಸಿಂಧ್ ಅನ್ನ ಬಾಂಬೆಯಿಂದ ಪ್ರತ್ಯೇಕ ಮಾಡಿದ್ರು, ಬಿಹಾರ್ ಮತ್ತು ಒರಿಸ್ಸಾಗಳನ್ನ ಪ್ರತ್ಯೇಕ ಮಾಡಿದ್ರು. ಸೊ ಇಲ್ಲಿಗೆ ನಿಮ್ಮ ಸಾಂವಿಧಾನಿಕ ಇತಿಹಾಸ ಅಥವಾ ಸಂವಿಧಾನದ ಇತಿಹಾಸ ಮುಗಿತು ಅಂತೇಳಿ ನೀವು ತಿಳ್ಕೊ. ರೈಟ್ ಸರ್. 5 ಪಾಯಿಂಟ್ ರಿಪೀಟ್. 5 ಪಾಯಿಂಟ್ ಏನು? ಫೆಡರಲ್ ಪ್ರೊವಿನ್ಷಿಯಲ್ ಜಂಟಿ ನಾಗರಿಕ ಸೇವೆಗಳು. ಈಗ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ KPSC UPSC ಅಂತ ಐತಲ್ಲ, ಅದನ್ನ ಮೊದಲ ಬಾರಿಗೆ ಇಲ್ಲೇ ತಂದಿತ್ತು. 1947 ಇಂಡಿಪೆಂಡೆನ್ಸ್ ಆಕ್ಟ್. ಅದು ಅಲ್ಲೇನ್ ಸಂವಿಧಾನ ಏನು ಮಾಡಿಲ್ಲ. ಭಾರತ ಮತ್ತು ಪಾಕಿಸ್ತಾನವನ್ನ ಪ್ರತ್ಯೇಕ ಡೊಮಿನಿಯನ್ಗಳಾಗಿ ಘೋಷಣೆ ಮಾಡಲಾಗಿದೆ ಅಷ್ಟೇ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಬಗ್ಗೆ ಅವೆಲ್ಲ ಎಲ್ಲಿ ಹೇಳ್ತೀನಿ, ಒಂದನೇ ಭಾಗ ಚರ್ಚೆ ಮಾಡುವಾಗ ಹೇಳ್ತೀನಿ. ಸಂವಿಧಾನದ 1ನೇ ಭಾಗ ಚರ್ಚೆ ಮಾಡುವಾಗ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಹೆಂಗಿತ್ತು, ಫೆಡರಲ್ ಕೋಡ್ 1+6 ವರುಣ್.
ಅವೆಲ್ಲ ಹಿಸ್ಟ್ರಿಯಲ್ಲಿ ಬರ್ತವೆ. ಶ್ರೀನಿವಾಸ ಹಿಸ್ಟ್ರಿಯಲ್ಲಿ ಹೇಳಿದೆ ನೋಡ್ರಿ. ಕ್ರಿಪ್ಸ್ ನಿಯೋಗ, ಸರಿ, ಮೊದಲು ಆಗಸ್ಟ್ ಆಫರ್. ಹೇಳ್ರಿ ವಿಜಯಲಕ್ಷ್ಮಿ. ಗುಡ್ ಆಫ್ಟರ್ನೂನ್ ಸರ್. ಹಾ, ಗುಡ್ ಆಫ್ಟರ್ನೂನ್. ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶ ಮಾಡಿದ್ದು 1919 ಕಾಯ್ದೆ ಅಂತ ಹೇಳಿದ್ರಲ್ಲ. ಇಲ್ಲಿ ಫೆಡರಲ್ ಲೋಕಸೇವಾ ಆಯೋಗ ಅಮ್ಮ. ಹಾ ಸರ್. ಇಲ್ಲಿ ಫೆಡರಲ್ ಲೋಕಸೇವಾ ಆಯೋಗ, ಫೆಡರಲ್ ಅಂತಂದ್ರೆ ಒಕ್ಕೂಟ ಲೋಕಸೇವಾ ಆಯೋಗ ಅಂತ ಶುರು ಮಾಡುದು. ಓಕೆ. ಇದು ಭಾರತೀಯ ಲೋಕಸೇವಾ ಆಯೋಗ 1926ರಲ್ಲಿ. ಮತ್ತೆ ಒಕ್ಕೂಟ ಲೋಕಸೇವಾ ಆಯೋಗ ಹೆಸರು ಚೇಂಜ್ ಇದಾವಲ್ಲ. ಹಾ ಹಾ ಸರ್. ಓಕೆ. ಹಾ ಸರ್. ಸೊ ಇದ್ರ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ? ಇದನ್ನು ಹೊರಡಿಸಿದವರು ಯಾರು? ಲಿನ್ಲಿತ್ಗೋ. ವೈಸ್ರಾಯ ಲಿನ್ಲಿತ್ಗೋ ಆಗಿದ್ದ. ಇಲ್ಲೂ ಕೂಡ ಲಿನ್ಲಿತ್ಗೋ ಆಗಿದ್ದ. ಇಲ್ಲಿ ವ್ಯಾವೆಲ್ ಇದ್ದ. ಆಗಸ್ಟ್ ಆಫರ್ ಬಹಳ ಇಂಪಾರ್ಟೆಂಟ್ ಆಫರ್. ಇಲ್ಲೇನೋ ಮೊದಲ ಬಾರಿಗೆ ಡೊಮಿನಿಯನ್ ಸರ್ಕಾರಕ್ಕೆ ಒಪ್ಪಿಗೆ. ಮೊದಲ ಬಾರಿಗೆ ಡೊಮಿನಿಯನ್ ಮಾದರಿ ಸರ್ಕಾರ, ಡೊಮಿನಿಯನ್ ಮಾದರಿ ಸರ್ಕಾರ ಮತ್ತು ಸಂವಿಧಾನ ಸಭೆ ರಚನೆಗೆ ಒಪ್ಪಿಗೆ ನೀಡಲಾಯಿತು. ರಚನಾ ಸಭೆಗೆ ಒಪ್ಪಿಗೆ ನೀಡಲಾಯಿತು. ಸೊ ಇದು ಬಹಳ ಇಂಪಾರ್ಟೆಂಟ್. ಇದ್ರೊಳಗೆ ಮತ್ತೆ ಪಾಯಿಂಟ್ ಬರ್ತಾವ. ಯುದ್ಧ ಸಲಹಾ ಸಮಿತಿ ಮಾಡೋದು, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋದು, ಜೊತೆಗೆ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಹೆಚ್ಚಿನ ಸದಸ್ಯರನ್ನ ಭಾರತೀಯರನ್ನ ನೇಮಕ ಮಾಡೋದು. ಇವೆಲ್ಲ ಡೊಮಿನಿಯನ್ ಮಾದರಿ ಸರ್ಕಾರ ಸಂವಿಧಾನ ರಚನಾ ಸಭೆಯ ಒಪ್ಪಿಗೆ ಎಲ್ಲಿಯಾಗಿತ್ತು ಅಂತಂದ್ರೆ ಇದು. ಇದು ಕೂಡ ಸೇಮ್ ಕ್ರಿಪ್ಸ್ ಪ್ರಸ್ತಾವನೆ ಇದನ್ನ ಹೇಳ್ತು. ಡೊಮಿನಿಯನ್ ಹೇಳ್ತು, ಡೊಮಿನಿಯನ್ ಸರ್ಕಾರ ಕೊಡ್ತೀವಿ, ಸಂವಿಧಾನ ರಚನಾ ಸಭೆ ಕೊಡ್ತೀವಿ, ಸಂವಿಧಾನ ರಚನಾ ಸಭೆ ಕೊಡ್ತೀವಿ. ಇದು ಕೂಡ ಕ್ರಿಪ್ಸ್ ಆಫರ್ದಲ್ಲೂ ಅದೇ ಇತ್ತು. ಜವಾಬ್ದಾರಿ ಸರ್ಕಾರ ರಚನೆ ಮಾಡ್ತೀವಿ. ಆದ್ರೆ ಫೈನಲ್ ಆಗಿ ಮಧ್ಯಂತರ ಸರ್ಕಾರ ಮತ್ತು ಸಂವಿಧಾನ ರಚನಾ ಸಭೆ ರಚನೆಯಾಗಿದ್ದು ಈ ಸಮಿತಿಯ ಶಿಫಾರಸಿನಿಂದ. ಓಕೆ. ಸೊ ಸಂವಿಧಾನ ಸಭೆ ಯಾವ ಸಮಿತಿಯ ಶಿಫಾರಸಿನಿಂದ ರಚನೆ ಆಯಿತು ಅಂತಂದ್ರೆ ಕ್ಯಾಬಿನೆಟ್ ಮಿಷನ್. ಮಧ್ಯಂತರ ಸರ್ಕಾರ ಯಾವ ಸಮಿತಿಯ ಶಿಫಾರಸಿನಿಂದ ರಚನೆ ಆಯಿತು ಅಂತಂದ್ರೆ ಅದು ಕೂಡ ಕ್ಯಾಬಿನೆಟ್ ಮಿಷನ್. ಇವೆಲ್ಲ ಇತಿಹಾಸದ ಕೋರ್ಸ್ ಅಲ್ಲಿ ನೀಟಾಗಿ ಹೇಳಿದೀನಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಲ್ಲಿ ನೋಡ್ಕೊಳ್ರಿ. ಸಂವಿಧಾನಕ್ಕೆ ಏನೇನು ಇಂಪಾರ್ಟೆಂಟ್ ಇದೆ ಅದಷ್ಟೇ ಇಲ್ಲಿ ಹೇಳ್ತಾ ಇದ್ದೀನಿ. ಸಿ ಮೈ ಕಮೆಂಟ್ ನೋಡ್ತಾ ಇದ್ದೀನಿ ಸೀರಿಯಸ್. ಇದೆಲ್ಲ ಭಾರತೀಯರಿಗೆ ಬ್ರಿಟಿಷ್ ಅವರು ಹಾಕಿದ್ದ ಬಿಸ್ಕಿಟ್ ಅಲ್ವಾ ಸರ್? ಮತ್ತೆ ನಾವು ಗುಲಾಮರಿದ್ದೀವಿ. ಬಿಸ್ಕಿಟ್ ಹಾಕ್ಲಾರ್ದ ಏನ್ ನಮಗೆ ಇದು ಹಾಕ್ತಾರ? ಬಿರಿಯಾನಿ ಹಾಕ್ತಾರ? ಅವರ ಗುಲಾಮರಾಗಿದ್ವಿ ನಾವು. ರಾಯನಗ್ ನೋಡಿ ಪಿಜ್ಜಾ ಬೇಕು. ಇನ್ನು ಸಂವಿಧಾನ ರಚನಾ ಸಭೆ ನಿನ್ನೆ ಆರಂಭ ಮಾಡಿದ್ವಿ. ಸೊ ಇಲ್ಲಿಗೆ ಎಲ್ಲರಿಗೂ ಹಿಸ್ಟ್ರಿ ಅರ್ಥ ಆಯ್ತಾ? ಸಂವಿಧಾನದ ಇತಿಹಾಸ ಯಾರ್ಯಾರಿಗೆ ಅರ್ಥ ಆಗಿದೆ? ಹಿಸ್ಟ್ರಿ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಬರೀರಿ. ಹಿಸ್ಟ್ರಿ, ಸಂವಿಧಾನದ ಇತಿಹಾಸ, ಹಿಸ್ಟ್ರಿ ಎಲ್ಲರೂ ಬರ್ರಿ ನೋಡೋಣ. ಆನೆಸ್ಟ್ ಆಗಿ ನಾ ಟ್ರೂ ಫಾಲ್ಸ್ ಕೇಳಿದಾಗ ಆನೆಸ್ಟ್ ಆಗಿ ಪೋಲ್ ಹಾಕ್ರಿ. ಯಾರು ಸುಳ್ಳ ನಾ ಫಾಲ್ಸ್ ಯಾಕೆ ಕರೆಕ್ಟ್ ಕೊಡ್ತೀನಿ ಅಂದ್ರೆ ಯಾರಿಗೆ ಅರ್ಥ ಆಗಿಲ್ಲ ನನಗೆ ಗೊತ್ತಾಗಬೇಕು. ಸುಮ್ನೆ ಹಾಕಬೇಡ. ಯಾರಿಗೆ ಅರ್ಥ ಆಗಿದೆ ಟ್ರೂ, ಯಾರಿಗೆ ಅರ್ಥ ಆಗಿಲ್ಲ ಫಾಲ್ಸ್. ಫಾಲ್ಸ್ ಹಾಕೋರು ಯಾರಿಗೆ ನಿಜ ಅರ್ಥ ಆಗಿಲ್ಲ ಅವ್ರು ಫಾಲ್ಸ್ ಹಾಕ್ಬೇಕು. ಎಲ್ಲರೂ ಹಾಕ್ಬಾರ್ದು. ಮತ್ತು ಕೇಳಲ್ಲೇ ಹುಡುಗರು ಮತ್ತೆ ಹಾಕಿದ್ ನೋಡಿ ಸೀರಿಯಸ್. ಕವಿತಾ, ಪುರುಷೋತ್ತಮ, ಸಾಗರ, ಅನಿತಾ, ರಾಹುಲ್, ದೀಪಾ, ಅನ್ವಿ, ದಿಲೀಪ್, ಸಂಜು, ಕೃಷ್ಣ, ಆಯುಷ್, ಸಲ್ಮಾನ್. ಏನ್ ಅರ್ಥ ಆಗಿಲ್ಲಪ್ಪ ನಿಮ್ಗ? ಕೇಳ್ಯಾರ ಕೇಳ್ರಿ, ಕೈಯಾರ ಎತ್ತ. ಆಂಗ್ಲೋ ಇಂಡಿಯನ್ಸ್ಗೆ ಅದು 1919 ಬಂದಿದ್ದು ಬಿಟ್ಟು ಏನ್ ಅರ್ಥ ಆಗಿಲ್ಲ ಕೇಳ್ರಿ. ಸೀರಿಯಸ್ ಅಂದ್ ಬಿಡ್ರಿ. ಮಿಸ್ಟರ್ ಚತ್ ನೋಡಿ ಸಲ್ಮಾನ, ಹಳೆ ಸಲ್ಮಾನ. ಹೆಂಗೆ ನೆನಪಿಟ್ಟುಕೊಳ್ಳೋದು? ರಿವಿಷನ್ ಮಾಡ್ರಿ, ಗೊತ್ತಾಗುತ್ತೆ. ಕ್ರಿಶ್ಚಿಯನ್ನರಿಗೆ, ಆಂಗ್ಲೋ ಇಂಡಿಯನ್ನರಿಗೆ, ಯುರೋಪಿಯನ್ನರಿಗೆ ಮತ್ತು ಸಿಖ್ಖರಿಗೆ 1919 ಕಾಯ್ದೆ. MCQ ಇರುತ್ತಲ್ಲ ಮಧ್ಯಾಹ್ನ 1 ಗಂಟೆಗೆ. ಶ್ರೀನಿವಾಸ್ ಮಧ್ಯಾಹ್ನ 1 ಗಂಟೆಗೆ ಇರ್ತದೆ. ಯಾರು ಮಿಸ್ಟಚ್ ಮಾಡಬೇಡ್ರಿ. ಆನೆಸ್ಟ್ ಆಗಿ ಹಾಕಿ ನೋಡೋಣ. ಒಂದ್ ಸರ್ತಿಯರ ಫಾಲ್ಸ್ ಅಲ್ಲಿ 0 ಒಬ್ರು ಹಾಕದೇ ಇರ್ದಂಗಾಗ್ಲಿ ನೋಡೋಣ. ಒಬ್ರದ್ದು ಫಾಲ್ಸ್ ಬರಬಾರ್ದು. ಅರ್ಥ ಆದವರೆಲ್ಲರೂ ಟ್ರೂ ಹಾಕ್ರಿ. ಆದ್ರೂ ಹಾಕೇ ಬಿಟ್ರು ನೋಡಪ್ಪ. ವಿನಯ, ರಾಹುಲ್ ಸೀರಿಯಸ್ ಬಿಡ್ರಿ. ಸೀರಿಯಸ್ ತಗೊಳಲ್ಲ ಯಾರು.
ವಿನಯ್ ರಾಹುಲ್ ರಿಪೋರ್ಟ್ ಮಾಡ್ಕೊಳ್ಳಿ. ವಿನಯ್ ಮತ್ತು ರಾಹುಲ್ ರಿಪೋರ್ಟ್ ಮಾಡ್ಕೊಂಡು ಏನ್ ತಿಳಿದಿಲ್ಲ ಕೇಳಿ. ಸೊ ನೆಕ್ಸ್ಟ್ ಏನ್ ಟಾಪಿಕ್? ಸಂವಿಧಾನದ ರಚನೆ ಅಥವಾ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ನಿನ್ನೆ ಸಂವಿಧಾನ ರಚನಾ ಸಭೆ ಇತಿಹಾಸ ಹೇಳಿದ್ನ ಒಂದ್ಸರ್ತಿ ರಿವಿಷನ್ ಮಾಡ್ತೀನಿ ನೋಡ್ರಿ. ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ಸಭೆ ಬಗ್ಗೆ ಹೇಳಿದವರು ಯಾರು? 1922ರಿಂದ 25ರವರೆಗೆ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಯಾರು? MK ಗಾಂಧಿ ಅವರು ಲೇಖನ ಬರೀತಾರೆ, ಸಂವಿಧಾನ ರಚನಾ ಸಭೆ ಬೇಕಾಗಿದೆ ಅಂತ. ಅದಾದ್ಮೇಲೆ 1934ರಲ್ಲಿ ಯಾರು? MN ರಾಯ್ ಅವರು ಹೇಳ್ತಾರೆ. MN ರಾಯ್ ಹೇಳ್ತಾರೆ ಸಂವಿಧಾನ ಸಭೆ ಬೇಡಿಕೆ ಇಡ್ತಾರೆ. 1935ರಲ್ಲಿ ಕಾಂಗ್ರೆಸ್ ಅಧಿಕೃತ ಬೇಡಿಕೆ ಆಗುತ್ತೆ. 1936ರ ಲಕ್ನೋ ಅಧಿವೇಶನದಲ್ಲಿ ಗೊತ್ತುವಳಿ ಮಂಡನೆ ಮಾಡ್ತಾರೆ, ಇದು ಬೇಕು ನಮಗೆ ಅಂತ ಹೇಳಿ. ಗೊತ್ತುವಳಿ ಮಂಡನೆ ಮಾಡ್ತಾರೆ, ನಮ್ಗೆ ಇದು ಎಷ್ಟು ಏನೇ ಆಗ್ಲಿ ನಮ್ಗೆ ಬೇಕೇ ಬೇಕು ಇದು ಅಂತ ಹೇಳಿ ಗೊತ್ತುವಳಿಯನ್ನ ಮಂಡನೆ ಮಾಡಲಾಗುತ್ತೆ. ಹ 1939ರಲ್ಲಿ ಸಿ ರಾಜಗೋಪಾಲ್ಚಾರಿ ಏನ್ ಮಾಡ್ತಾರೆ? ಸಾರ್ವತ್ರಿಕ ವಯಸ್ಕ ಮತದಾನದ ಅಡಿಯಲ್ಲಿ ಇದನ್ನ ರಚನೆ ಮಾಡ್ರಿ. ಅಡಿಯಲ್ಲಿ ಸಂವಿಧಾನ ಸಭೆ ರಚನೆ ಮಾಡ್ರಿ ಅಂತ ಹೇಳ್ತಾರೆ. 1940 ಆಗಸ್ಟ್ ಆಫರ್ನಲ್ಲಿ ಒಪ್ಪಿಕೊಳ್ಳಲಾಗುತ್ತೆ. ಮೊದಲ ಬಾರಿಗೆ ಒಪ್ಪಿಗೆ ಆಗುತ್ತೆ. 1942ರ ಕ್ರಿಪ್ಸ್ ಮಿಷನ್ ಆಗಿರ್ಬೋದು. ಕ್ರಿಪ್ಸ್ ಮಿಷನ್ ಕೂಡ ಇದನ್ನ ಹೂ ಅಂತ ಹೇಳುತ್ತೆ, ಶಿಫಾರಸು ಮಾಡುತ್ತೆ. 1946 ಮೇ 16ರಂದು ಕ್ಯಾಬಿನೆಟ್ ಮಿಷನ್ ಅನುಸಾರವಾಗಿ ಭಾರತದಲ್ಲಿ ಸಂವಿಧಾನ ರಚನಾ ಸಭೆ ನಿರ್ಮಾಣ. ರೈಟ್, ಇದನ್ನ ರಿವಿಷನ್ ಮಾಡ್ತಾ ಇದ್ದೀನಿ. ನಿನ್ನೆ ಕ್ಲಾಸಲ್ಲಿ ಎಲ್ಲ ಹೇಳಿದ್ದೀನಿ, ಜಸ್ಟ್ ಒಂದು ಕ್ವಿಕ್ ರಿವಿಷನ್ ಹೇಳಿದೆ ನಿಮ್ಗೆ. ರೈಟ್, ಇದೆಲ್ಲರಿಗೂ ಕ್ಲಿಯರ್ ಇದೆಯಾ? ಇಲ್ಲಿ ತನಕ ಎಲ್ಲರಿಗೂ ಆಗಿದೆಯಾ? ಹೊಸ ಆ್ಯಪ್ ಅಪ್ಡೇಟ್ ನಲ್ಲಿ ಸ್ಕ್ರೀನ್ಶಾಟ್ ತಗೊಳಕ್ ಬರಲ್ಲ ಕುಮಾರ. ಓಕೆ, ಇದಾದ್ಮೇಲೆ ಇದರ ರಚನೆ ಯಾವ ರೀತಿ ನಡೀತು ಅನ್ನೋದನ್ನ ನೋಡ್ಕೊಳ್ಳಿ. ಇತಿಹಾಸ ನೋಡಿದ್ವಿ, ಇವಾಗ ಏನ್ ನೋಡೋಣ? ರಚನೆಯನ್ನ ನೋಡೋಣ. ಸೊ ಸಂವಿಧಾನ ರಚನಾ ಸಭೆಗೆ ಚುನಾವಣೆ ಹೇಗೆ ನಡೀಬೇಕಾಗಿತ್ತು? ಚುನಾವಣೆ ಯಾವ ರೀತಿ ನಡೀಬೇಕಾಗಿತ್ತು? ಎಲೆಕ್ಷನ್ಸ್ ನೇರ ಚುನಾವಣೆ ಅಥವಾ ಪರೋಕ್ಷ ಚುನಾವಣೆ? ರೈಟ್, ಯಾವ ರೀತಿ? ಪರೋಕ್ಷ ಚುನಾವಣೆ ನಡೆದವು. ಪರೋಕ್ಷ ಚುನಾವಣೆಗಳು ನಡೆದವು ಯಾವಾಗ? ಜುಲೈ 1946. ಅಂದ್ರೆ ಏನು? ಪ್ರಾಂತ ವಿಧಾನಸಭೆಗಳಿಂದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಾಯಿತು. ಬೇರೆ ಹಿಂಗೆ ಇರಲಿಲ್ಲ. ಇನ್ನು ರಾಜರ ಸಂಸ್ಥಾನಗಳು ಕೂಡ ಇದ್ವಲ್ಲ. ರಾಜರ ಸಂಸ್ಥಾನದಲ್ಲಿ ಚುನಾವಣೆ ನಡೀತಾ. ರಾಜರ ಸಂಸ್ಥಾನಗಳಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸ್ ಅಲ್ಲಿ ಚುನಾವಣೆ ನಡೀತಾ ಅಥವಾ ನಾಮನಿರ್ದೇಶನ ಆಯ್ತು? ನಾಮನಿರ್ದೇಶನ ಆಯ್ತು. ರೈಟ್, ಇದರಲ್ಲಿ ಎಷ್ಟು ಜನ? 296 ಜನ ಸದಸ್ಯರು
ಹಾಗೂ ಇಲ್ಲಿಂದ 93 ಸದಸ್ಯರು. ಸೊ ಹಾಗಾಗಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ವೆರಿ ಗುಡ್. ಒಟ್ಟು ಸದಸ್ಯರು ಎಷ್ಟಿದ್ರು? 389 ಸದಸ್ಯರಿದ್ರು. ಒಟ್ಟು ಸದಸ್ಯರು 389. ಕ್ಲಿಯರ್ ಇದೆಯಾ? ಯಾರು 96 ಪ್ಲಸ್ 93 ಆಗತ್ತದು 94 ಹೆಂಗಾಗತ್ತ? ಪೂರ್ಣ ಅಪೂರ್ಣ ಲೆಕ್ಕ ಮಾಡಿದ್ಯಾ ನೀನು? ಪೂರ್ಣ ಲೆಕ್ಕ ಮಾಡಿದ. ಹಲೋ ಎಸ್ ಹೇಳಿ ಸರ್. ಈಗ ಸಂವಿಧಾನ ರಚನಾ ಸಭೆಗೆ ಎಲೆಕ್ಷನ್ ಯಾವ ರೀತಿ ನಡೀತು ಅಂತ ಕೇಳಿದ್ರೆ ಪರೋಕ್ಷ ಚುನಾವಣೆ ಅಂತ ಹಾಕ್ಬೇಕಾ? ಪ್ರಾಂತಗಳಿಂದ ಪರೋಕ್ಷ ಚುನಾವಣೆ ಮತ್ತು ರಾಜರ ಸಂಸ್ಥಾನಗಳಿಂದ ನಾಮನಿರ್ದೇಶನ. ಸರ್ ಈಗ ಇಲ್ಲಿ 2 ಆಗಿದೆಯಲ್ಲ ಸರ್, ಇವ್ರು ನಾಮಿನೇಷನ್ ಮಾಡಿದ್ದಾರೆ ಕಿಂಗ್ಗಳು, ಮತ್ತೆ ಇಲ್ಲಿ ಅದೇ ನೇರ ಚುನಾವಣೆ ಅಂತೂ ನಡೆದಿಲ್ಲ, ಪರೋಕ್ಷ ಚುನಾವಣೆ ಅಂತ ಹಾಕ್ಬೇಕು. ಬೋತ್ ಅಲ್ವಾ ಸರ್? ಪ್ರತ್ಯಕ್ಷ ಮತ್ತು ಪರೋಕ್ಷ. ನಾಮನಿರ್ದೇಶನ ಅಂತ ಆಪ್ಷನ್ ಇದ್ರೆ ನಾಮನಿರ್ದೇಶನ ಹಾಕ್ಬೇಕಾಗುತ್ತೆ, ಬಟ್ ಪರೋಕ್ಷ ಚುನಾವಣೆ ಅಂತ ಆಪ್ಷನ್ ಇದ್ರೆ ಪರೋಕ್ಷ ಚುನಾವಣೆ ಅಂತ. ಆಕ್ಚುಲಿ 2 ಕೊಟ್ಟಿದ್ರೆ ಏನಾಗತ್ತೆ ಸರ್? 2 ಕೊಟ್ಟಿದ್ರೆ 2 ಮತ್ತು 3 ಅಂತ ಹಾಕ್ಬೇಕು ಸರ್. ಹಂಗೆ 2 ಕೊಟ್ಟಿದ್ರೆ ಗ್ರೇಸ್ ಮಾರ್ಕ್ಸ್ ಕೊಡಿಸ್ತೀನಿ ನಾನೇ ಬಂದು. ಸರಿ ಸರ್, ಓಕೆ ಸರ್. ಅದಕ್ಕೆ ಇಲ್ಲಿ ಕನ್ಫ್ಯೂಸ್ ಆಯ್ತು ಸರ್. ಓಕೆ ಸರ್. ಓಕೆ, ಇನ್ನು ಸಂಯೋಜನೆ ಹೇಗಿತ್ತು ಅಥವಾ ಕಂಪೋಸಿಷನ್, ಯಾರ್ಯಾರು ಎಷ್ಟೆಷ್ಟು ಜನ ಇದ್ರು ನೀಟಾಗಿ ಕೇಳ್ಕೊತ ಹೋಗ್ಬೇಕು ಇವನ್ನೆಲ್ಲ. ಓಕೆ, ಹೈಯೆಸ್ಟ್ ಎಲ್ಲಿನ ಸದಸ್ಯರಿದ್ರು? ಹೈಯೆಸ್ಟ್ ಜನ ಎಲ್ಲಿನ ಸದಸ್ಯರಿದ್ರು? 69% ಜನ. 69% ಜನ ಅಂದ್ರೆ 208 ಸದಸ್ಯರು. ಯಾವ ಪಕ್ಷದವರಿದ್ರು? ಕಾಂಗ್ರೆಸ್ ಪಕ್ಷದವರಿದ್ರು. ಇನ್ನು ಮುಸ್ಲಿಂ ಲೀಗ್ ಎಷ್ಟು? 73 ಸ್ಥಾನಗಳು. 73 ಸ್ಥಾನಗಳನ್ನ ಮುಸ್ಲಿಂ ಲೀಗ್ ಪಡೆದುಕೊಂಡಿತ್ತು. ಆಮೇಲೆ ಎಲ್ಲರಿಗೂ ಕೂಡ ಇಲ್ಲಿ ಏನ್ ಕೊಡ್ಲಾಗಿತ್ತು? ಅವರವರಿಗೆ ಒಂದು ಪ್ರತಿನಿಧಿಗಳನ್ನ ಕೊಡಲಾಗಿತ್ತು. ಉದಾಹರಣೆಗೆ ನಮ್ಮ ಪರಿಶಿಷ್ಟ ಜಾತಿಯಿಂದ ಯಾರಾಗಿದ್ರು? ಪರಿಶಿಷ್ಟ ಜಾತಿಯ ಪ್ರಮುಖ ಸದಸ್ಯ ಯಾರು? BR ಅಂಬೇಡ್ಕರ್. ಕಮ್ಯುನಿಸ್ಟ್ರಿಗೂ ಒಂದು ಸೋಮನಾಥ್ ಲಹರಿಯನ್ನ ನೀಡಲಾಗಿತ್ತು. ಕಮ್ಯುನಿಸ್ಟ್ ಸದಸ್ಯರಾಗಿ ಯಾರಿದ್ರು? ಸೋಮನಾಥ್ ಲಹರಿ. ಗೋರ್ಖಾ ಸಮಾಜದಿಂದ ಹರಿಬೂರಾ ಅವರು. ಸಿಖ್ ಸಮುದಾಯದಿಂದ ಸರ್ದಾರ್ ಬಲ್ದೇವ್ ಮತ್ತು ಉಜ್ವಲ್ ಸಿಂಗ್. ಹುಕುಂ ಸಿಂಗ್ ಕೂಡ ಇದ್ರು. ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ರೈಟ್. ಕ್ರಿಶ್ಚಿಯನ್ ಸಮುದಾಯದಿಂದ ಜಾನ್ ಮಥಾಯ್ ಇದ್ರು. ರಾಜ್ಕುಮಾರ್ ಅಮೃತ್ ಕೌರ್ ಇದ್ರು. ಸೊ ಎಲ್ಲರಿಗೂ ಕೂಡ ಅವಕಾಶ. ಕರ್ನಾಟಕದಿಂದ ಎಷ್ಟಿದ್ರು? HC ಮುಖರ್ಜಿ ಕೂಡ ಇದ್ರು, ಕ್ರಿಶ್ಚಿಯನ್ ಸಮುದಾಯ. ಕರ್ನಾಟಕದಿಂದ ಎಷ್ಟಿದ್ರು? ಅಲ್ಲ, ಮುಸ್ಲಿಂ ಲೀಗೇ ಅದ ಪೂರಾ, ಅದಕ್ಕೆ ಯಾಕೆ ಮತ್ತೆ ಸಪರೇಟ್ ಬೇಕು? ಕರ್ನಾಟಕದಿಂದ ಎಷ್ಟು ಜನ ಇದ್ರು? ಮೈಸೂರು ಪ್ರಾಂತ್ಯದಿಂದ ಯಾರ್ಯಾರಿದ್ರು? ಮೈಸೂರು KC ರೆಡ್ಡಿ ಅವರಿದ್ರು. T ಸಿದ್ಧಲಿಂಗಯ್ಯನವರಿದ್ರು. HRG ರೆಡ್ಡಿ ಅವರಿದ್ರು. ರೆಡ್ಡಿ ಅವರು. SV ಕೃಷ್ಣಮೂರ್ತಿ, ಕೆಂಗಲ್ ಹನುಮಂತಯ್ಯನವರು. ಸಿದ್ದವೀರಪ್ಪ, ಚೆನ್ನಯ್ಯ, 7 ಜನ ಇದ್ರು. ಇನ್ನು ಬಾಂಬೆ ಪ್ರಾಂತವನ್ನ ಯಾರು ಪ್ರತಿನಿಧಿಸಿದ್ರು? S ನಿಜಲಿಂಗಪ್ಪ ಮತ್ತು RR ದಿವಾಕರ್. ಕೂರ್ಗ್ ಪ್ರಾಂತವನ್ನ KM ಪೊನ್ನಚ್ಚ. ಸೊ ಟೋಟಲ್ ಕರ್ನಾಟಕದವರು ಎಷ್ಟು ಜನ ಇದ್ರು ಇಲ್ಲಿ? 10 ಸದಸ್ಯರು. ಕರ್ನಾಟಕದವರು ಎಷ್ಟಿದ್ರು? 10 ಸದಸ್ಯರಿದ್ರು. ಕ್ಲಿಯರ್ ಇದೆಯಾ? ಸೊ ಈ ಸಂಯೋಜನೆಯನ್ನ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಇವೆಲ್ಲ ಪ್ರಶ್ನೆಗಳಾಗ್ತವೆ. ಓಕೆ, ಕೆಂಗಲ್ ಹನುಮಂತಯ್ಯ ರಂಗಮಂದಿರ, ಅದು ಕಂದಗಲ್ ಹನುಮಂತಯ್ಯ, ಶೀತಲ್ ಕೆಂಗಲ್ ಅಲ್ಲ, ಕಂದಗಲ್ ಹನುಮಂತಯ್ಯ ರಂಗಮಂದಿರ.
ಇನ್ನು ಇದರ ಪ್ರಮುಖವಾದ ಕಾಲಾನುಕ್ರಮ ನೋಡ್ರಿ. ಸಂವಿಧಾನ ಸಭೆಯ ಕಾಲಾನುಕ್ರಮ ಅಥವಾ ಇದಕ್ಕೆ ಏನಂತ ಕರಿತೀವಿ, ಟೈಮ್ ಲೈನ್ ಅಂತ ಬರ್ಕೊಳ್ಳಿ ಬೇಗ ಬರ್ಕೊಳ್ಳಿ. ಬ್ಯಾಕ್ ಸ್ಲೈಡ್ ಬರ್ಕೊಳ್ಳಿ ನಿಧಾನಕ್ಕೆ ಬರ್ಕೊಳ್ಳಿ, ಏನು ಅರ್ಜೆಂಟ್ ಇಲ್ಲ. ಒಂದ್ 2 ನಿಮಿಷ ಬ್ರೇಕ್ ಕೊಡ್ಲಾ? 1-2 minutes ಬ್ರೇಕ್. ನೋಡ್ರಿ 1 ತಾಸು ಕಂಟಿನ್ಯೂ ಮಾತಾಡಿ, ನೀವು ಒಂದ್ 2 ನಿಮಿಷ ಸರ್ ರೆಸ್ಟ್ ಮಾಡ್ಲಿ ಅಂತ ಹೇಳಿ ಇಲ್ಲ ಮನಸ್ನಾಗ. 1 hour ಕ್ಲಾಸ್ ಇಲ್ಲ, 1.5 ಗಂಟೆ ಇದು ಬ್ರೇಕ್, ಇದು ಕ್ಲಾಸು. ಪ್ರಸ್ತಾವನೆ ಬಗ್ಗೆ ಹೇಳ್ತಾರೆ, ಪ್ರಸ್ತಾವನೆ ಬಗ್ಗೆ ಸಂಜೆ ಕ್ಲಾಸಲ್ಲಿ ಹೇಳ್ತೀನಿ, ಈಗ ಬರೀ ಟೈಮ್ ಲೈನ್ ಕೊಡ್ತೀನಿ ನಿಮಗೆ. ಸರ್ ನನಗೆ 4:40 4:30ಗೆ ಕ್ಲಾಸ್ ಮುಗಿತದ. 5 ನಿಮಿಷ ಬೇಡ, 2 ನಿಮಿಷ ಬ್ರೇಕ್. 2 ನಿಮಿಷ ಆದ್ಮೇಲೆ ಬರ್ತೀನಿ. ಕರೆಕ್ಟ್ ಟೈಮ್ ಅಷ್ಟೇ 4:04 ಆಗಿದೆ. 4:06 ವಾಪಸ್ ಬರ್ತೀನಿ. 4:06 ವಾಪಸ್ ಬರ್ತೀನಿ, ಆಯ್ತಾ? ಬಂದೆ, ವಾಪಸ್ ಬಂದೆ. ಯಾರ್ಯಾರು ವಾಪಸ್ ಬಂದಿದ್ದೀರಿ? ಕಾಲಾನುಕ್ರಮವನ್ನ ಅರ್ಥ ಮಾಡ್ಕೊಳ್ರಿ. ಕಾಲಾನುಕ್ರಮವನ್ನ ಅರ್ಥ ಮಾಡ್ಕೊಳ್ರಿ. ಓಕೆ, ಏನು ಕಾಲಾನುಕ್ರಮ? ಕಾಲಾನುಕ್ರಮ ಏನು? ಮೊದಲನೇದು ಮೊದಲ ಸಭೆ ನಡೆದಿದ್ದ ಯಾವಾಗ? ಮೊದಲ ಸಭೆ ನಡೆದಿದ್ದ ಯಾವಾಗ? ಡಿಸೆಂಬರ್ 9, 1946. ಮೊದಲ ಸಭೆ ನಡೆದಿದ್ದವಾಗ ಡಿಸೆಂಬರ್ 9, 1946. ಓಕೆ, ಈ ಸಭೆ ನಡೆದ ದಿವಸ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಯಿತು? ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡಲಾಯಿತು? ಹಂಗಾಮಿ ಅಧ್ಯಕ್ಷರು. ಅತ್ಯಂತ ಹಿರಿಯ ಸದಸ್ಯ ಯಾರು? ಸಚ್ಚಿದಾನಂದ ಸಿನ್ಹಾ. ಓಕೆ, ಇನ್ನು ಎಷ್ಟು ಜನ ಸದಸ್ಯರು ಭಾಗವಹಿಸಿದ್ರು ಮೊದಲ ಸಭೆಯಲ್ಲಿ? 211 ಸದಸ್ಯರು ಮಾತ್ರ ಭಾಗವಹಿಸಿದ್ರು. 211 ಸದಸ್ಯರು ಮಾತ್ರ ಭಾಗವಹಿಸಿದ್ರು. ಓಕೆ, ಇನ್ನು ಎರಡನೇ ಸಭೆ ಯಾವಾಗ ನಡೀತು? ಎರಡನೇ ಸಭೆ ಡಿಸೆಂಬರ್ 11, 1946.
ಇಲ್ಲಿ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡಲಾಯಿತು? ಬಾಬು ರಾಜೇಂದ್ರ ಪ್ರಸಾದ್. ಉಪಾಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡಲಾಯಿತು? ರೈಟ್, ಎಚ್ ಸಿ ಮುಖರ್ಜಿ ಮತ್ತು ಟಿ ಕೃಷ್ಣಮಾಚಾರಿ. ಎಚ್ ಸಿ ಮುಖರ್ಜಿ ಮತ್ತು ಟಿ ಕೃಷ್ಣಮಾಚಾರಿ ಅವರನ್ನು ನೇಮಕ ಮಾಡಲಾಯಿತು. ಓಕೆ. ಆಮೇಲೆ ಸಂವಿಧಾನದ ಸಲಹೆಗಾರನಾಗಿ ಯಾರನ್ನು ನೇಮಕ ಮಾಡಲಾಯಿತು? ಅಡ್ವೈಸರ್ ಅಂತ ಕರಿತೀವಿ. ಬಿ ಎನ್ ರಾವ್ ಅವರನ್ನ ಸಂವಿಧಾನಿಕ ಸಲಹೆಗಾರನನ್ನಾಗಿ ಬಿ ಎನ್ ರಾವ್ ಅವರನ್ನ ಡಿಸೆಂಬರ್ 11ಕ್ಕೆ ನೇಮಕ ಮಾಡಲಾಯಿತು. ಕ್ಲಿಯರ್ ಇದೆಯಾ? ಓಕೆ. ಇದಾದ ಮೇಲೆ ಮುಗಿತಾ? ಯಾರ್ಯಾರು ಬರ್ಕೊಂಡಿದ್ದೀರಿ? ಎಲ್ಲರೂ ಬಿ ಎನ್ ರಾವ್ ಅಂತ ಬರೀರಿ. ಬರ್ಕೊಳ್ಳಿ, ಬೇಗ ಬರ್ಕೊಳ್ರಿ. ವಿಷಯ ಶಂಕರಮ್ಮ ಅವರೇ. ಇನ್ನು ಆಬ್ಜೆಕ್ಟಿವ್ ರೆಸಲ್ಯೂಷನ್, ಧ್ಯೇಯಗಳ ನಿರ್ಣಯ. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನ ಡಿಸೆಂಬರ್ 13, 1946 ಯಾರು ಮಂಡಿಸ್ತಾರೆ? ಜವಾಹರ್ಲಾಲ್ ನೆಹರು ಮಂಡನೆ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಮಂಡಿಸಿದ್ರು. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನ ಡಿಸೆಂಬರ್ 13ಕ್ಕೆ ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾರೆ. ರೈಟ್. ಇದಕ್ಕೆ ಅವ್ರು ಏನ್ ಹೇಳ್ತಾರೆ? ಆಸ್ಪಿರೇಷನ್ಸ್ ಅಂಡ್ ವ್ಯಾಲ್ಯೂಸ್ ಬಿಹೈಂಡ್ ದ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್. ಇದನ್ನ ಏನಂತ ಕರಿತೀವಿ? ಆಸ್ಪಿರೇಷನ್ಸ್ ಅಂಡ್ ವ್ಯಾಲ್ಯೂಸ್ ಬಿಹೈಂಡ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ರಚನೆಯ ಹಿಂದಿರುವ ಮೌಲ್ಯಗಳು ಮತ್ತು ಆಶಯಗಳು. ರಚನೆ ಹಿಂದಿರುವ ಮೌಲ್ಯಗಳು ಮತ್ತು ಆಶಯಗಳು ಅಂತ ಕರಿತೀವಿ. ಆಶಯಗಳು. ಸೊ ಇದರಲ್ಲಿ ಏನೇನಿತ್ತು? ಮೊದಲನೇದು, ಭಾರತವನ್ನ ಏನ್ ಮಾಡಬೇಕು? ಸ್ವತಂತ್ರ ಸಾರ್ವಭೌಮ ಗಣರಾಜ್ಯ ಅಂತೇಳಿ ಘೋಷಿಸಬೇಕು. ಎರಡನೇದ್ದೇನು? ಭಾರತಕ್ಕೆ ಸಂವಿಧಾನ ರಚನೆ ಮಾಡಬೇಕು. ಮೂರನೇದ್ದೇನು? ರೈಟ್. ಭಾರತದ ಸರ್ಕಾರ ಜನರಿಂದ ಅಧಿಕಾರ ಪಡೆಯಬೇಕು. ಭಾರತ ಸರ್ಕಾರಕ್ಕೆ ಅಧಿಕಾರ ಎಲ್ಲಿಂದ ಬರಬೇಕು? ಜನರಿಂದ. ಆಮೇಲೆ ಏನು? ಈ ನ್ಯಾಯ, ಸಮಾನತೆ, ರೈಟ್, ಸ್ವಾತಂತ್ರ್ಯ, ಇವೆಲ್ಲವನ್ನ ಒಳಗೊಂಡಿರಬೇಕು. ಇದನ್ನೆಲ್ಲ ನೀಟಾಗಿ ಹೇಳ್ತಾರೆ ಅವರು. ಜಸ್ಟಿಸ್ ಯಾವ ರೀತಿ ಇರಬೇಕು, ಪ್ರಿಯಾಂಬಲ್ ನಲ್ಲಿ ಏನಿದೆ ಅದೆಲ್ಲ ಇಲ್ಲೇ ಹೇಳ್ತಾರೆ. ರೈಟ್. ಫೇತು, ಬಿಲೀಫು, ವರ್ಷಿಪ್ಪು, ಎಕ್ಸ್ಪ್ರೆಷನ್ನು. ರೈಟ್. ಆಮೇಲೆ ಹಿಂದುಳಿದ ವರ್ಗಗಳು, ಹಿಂದುಳಿದ ಮತ್ತು ಬುಡಕಟ್ಟು ಜನರಿಗೆ ಏನು ಕೊಡಬೇಕು? ರಕ್ಷಣೆಗೆ. ಆರನೇದು ಸಾರ್ವಭೌಮ ಹಕ್ಕುಗಳ ಸ್ಥಾಪನೆ. ರೈಟ್. ಮೊದಲನೇದು ವಿಶ್ವ ಶಾಂತಿ ಮತ್ತು ಮನುಕುಲದ ಕಲ್ಯಾಣ. ಈ ರೀತಿ 7 ಅಂಶಗಳನ್ನ ಒಳಗೊಂಡಿತ್ತು
ನೀಟಾಗಿ ಹೇಳಿದ್ರೆ ದೊಡ್ಡದಿದೆ, ಬಟ್ ನೀವು ಇದನ್ನ ನೆನಪಲ್ಲಿ ಇಟ್ಕೋಬೇಕಷ್ಟೇ. ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಕ್ಲಿಯರ್ ಇದೆಯಾ? ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಇನ್ನು ಇದನ್ನ ಯಾವಾಗ ಅಂಗೀಕಾರ ಮಾಡಲಾಯಿತು ಅಂತ ಕೇಳಿದ್ರೆ, ಇದನ್ನ ಅಂಗೀಕಾರ ಮಾಡಿದ್ದು ಅವತ್ತೇ ಅಲ್ಲ, ಅನುಮೋದನೆ ಆಗಿತ್ತು. ಅಂಗೀಕಾರ ಆಗಿದ್ದು ಯಾವತ್ತು? ವೆರಿ ಗುಡ್. ಜನವರಿ 22 1947 ಅಂಗೀಕಾರ ಆಯಿತು. ಜನವರಿ 22 1947 ಅಂಗೀಕಾರ ಆಗುತ್ತೆ ಇದು. ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಮುಂದಿನ ಘಟನೆ ಹೇಳೋಕ್ಕಿಂತ ಮೊದಲು ಇದನ್ನ ದೇಹಗಳ ನಿರ್ಣಯವನ್ನ ನೀಟಾಗಿ ಬರ್ಕೊಳ್ರಿ. ದೇಹಗಳ ನಿರ್ಣಯ ಏನನ್ನ ಆಧರಿಸಿತ್ತು ಅಂತ ಕೇಳಿದ್ರೆ, ದೇಹಗಳ ನಿರ್ಣಯ ಏನನ್ನ ಆಧರಿಸಿತ್ತು ಅಂತಂದ್ರೆ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್, ಬಿಲ್ ಆಫ್ ರೈಟ್ಸ್. ಓಕೆ, ಅಮೆರಿಕಾದ ಬಿಲ್ ಆಫ್ ರೈಟ್ಸ್ ಅನ್ನ ಇದು ಆ ರೀತಿ ಇತ್ತು. ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್, ಬಿಲ್ ಆಫ್ ರೈಟ್ಸ್. ಯಾವುದರಿಂದ ಹೆಚ್ಚು ಪ್ರಭಾವವನ್ನು ಪಡ್ಕೊಂಡಿತ್ತು ಅಂತಂದ್ರೆ ಫ್ರೆಂಚ್ ಕ್ರಾಂತಿಯಿಂದ ಹೆಚ್ಚು ಪ್ರಭಾವವನ್ನು ಪಡೆದುಕೊಂಡಿತ್ತು. ಫ್ರೆಂಚ್ ಕ್ರಾಂತಿಯಿಂದ ಹೆಚ್ಚು ಪ್ರಭಾವವನ್ನ ಪಡ್ಕೊಂಡಿತ್ತು. ಇದನ್ನ ಬಾರೋ ಮಾಡಿಲ್ಲ, ಸ್ವಂತ ಬರೆದಿದ್ದಾರೆ ಇದನ್ನ. ರೈಟ್. ಓಕೆ, ಫ್ರೆಂಚ್ ಕ್ರಾಂತಿಯ ಪ್ರಭಾವ ಇತ್ತು ಇದರ ಮೇಲೆ ಅಂತ ನಾವು ಹೇಳ್ಬೋದು ಅಷ್ಟೇ. ಡೌಟ್ ಇನ್ ಕ್ವಶನ್ ಬ್ಯಾಂಕ್. ವಾಟ್ ಇಸ್ ಮೀನ್ಸ್ ಬೈ ಫ್ರೆಂಚ್ ಪ್ರಾಕ್ಟೀಸ್? ಫ್ರೆಂಚ್ ಪ್ರಾಕ್ಟೀಸ್ ಅಂದ್ರೆ ಏನು ಹೇಳಿ? ಸರ್, ಈ ದೇಹಗಳ ನಿರ್ಣಯ ಅಂದ್ರೆ ಈ ಜವಾಹರ್ಲಾಲ್ ನೆಹರು ಅವರು ಒಬ್ಬರೇ ರಚನೆ ಮಾಡಿದ್ರ ಅಥವಾ ಈ ಫ್ರಾನ್ಸ್ ಕ್ರಾಂತಿ ಅದರಲ್ಲಿ ತಿದ್ದುಪಡಿ ತಂದು ಜನವರಿ 22 ಅನುಮೋದನೆ ಆಯಿತು. ಅಲ್ಲ, ಅಂದ್ರೆ ಪ್ರೇರಣೆ ಅಂತ ಹೇಳ್ತಾರಲ್ಲ ಸರ್ ಇವಾಗ, ಅಂದ್ರೆ ಪ್ರೇರಣೆ ನೋಡ್ರಿ, ಈಗ ನ್ಯಾಯ, ಸಮಾನತೆ, ಸ್ವತಂತ್ರ ಇವೆಲ್ಲ ಅಲ್ಲಿಂದನೇ ಬಂದಿದ್ದು. ಹಾ ಸರ್, ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅಂತ ಬಂದ್ರೆ ಪ್ರೇರಣೆ ಸಾಕಷ್ಟು ಇದ್ವು. ಬಟ್ ಇದೇ ಅಂತ ಹೇಳ್ಬೋದು, ಅಮೆರಿಕದ ಬಿಲ್ ಆಫ್ ರೈಟ್ಸ್ ಇಂದ ಪ್ರೇರಣೆ ಬಂದಿತ್ತು, ಅಮೆರಿಕದ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಇಂದ ಪ್ರೇರಣೆ ಇತ್ತು, ಫ್ರೆಂಚ್ ಕ್ರಾಂತಿಯಿಂದ ಪ್ರೇರಣೆ ಬಂದಿತ್ತು. ಹಿಂಗ ಸಾಕಷ್ಟು ಪ್ರೇರಣೆಗಳಿದ್ವು ಅಷ್ಟೇ. ಓಕೆ ಸರ್, ನಮ್ದು ಇನ್ನೊಂದು ಕನ್ಫ್ಯೂಷನ್ ಅಂದ್ರೆ ಸರ್, ಈಗ ಭಾರತಕ್ಕೆ ಮೊದಲು ಸಂವಿಧಾನದ ಬೇಡಿಕೆ ಇಟ್ಟವರು ಅಂದ್ರೆ ನಾವು ಎಂ.ಎನ್. ರಾಯ್ ಅಂತ ಹಾಕಿದ್ ಸರ್. ಇವಾಗ ಮೊನ್ನೆ ಎಫ್ಡಿ ಕ್ವಶನ್ ಅಲ್ಲಿ ಮಹಾತ್ಮ ಗಾಂಧೀಜಿ ಅಂತ ಕೇಳಿಸ್ತಾರೆ. ಅಲ್ಲ, ಇದು ಫಸ್ಟ್ ಅಲ್ಲ ಬುಕ್ ನಲ್ಲಿ ಇದೆ. ಸುಭಾಷ್ ಕಶ್ಯಪ್ ನಾನು ಅವತ್ತೇ ಹೇಳಿದ್ದೆ ನಿಮಗೆ ಇದನ್ನ. ಹಳೇ ಮೊದಲು ಹೇಳುವಾಗ ಕೂಡ ಫ್ರೀ ಕ್ಲಾಸ್ ನಲ್ಲಿ ನಾನು ಹೇಳಿದ್ದೆ. ಆದ್ರೆ ಹುಡುಗರು ಇಲ್ಲ ಎಂ.ಎನ್. ರಾಯ್ ಅದ ಅಂತೇಳಿ ನಾನು ಪೋಲ್ ರಾಂಗ್ ಅಂದ್ಬಿಟ್ಟಿದ್ರು. ನಾನು ಹಾಕಿ ತಪ್ಪು ಮಾಡಿದ್ದೆ ಸರ್. ನಾನು ತಪ್ಪು ಮಾಡಿದ್ದೆ ಸರ್, ಅದಕ್ಕೆ ಇವಾಗ ಏನಿದು ಇಲ್ಲ, ನೆಕ್ಸ್ಟ್ ಕರೆಕ್ಟ್ ಮಾಡಿ ಆಯ್ತಾ? ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಯಾರ್ಯಾರಿಗೆ ದೇಹಗಳ ನಿರ್ಣಯ ಅರ್ಥ ಆಗಿದೆ ಎಲ್ಲರೂ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಬರೀರಿ. ಓಕೆ, ಇದಾದ್ಮೇಲೆ ಭಾರತದ ಫ್ಲಾಗ್ ಅನ್ನ ಅಡಾಪ್ಟ್ ಮಾಡ್ಕೋತದೆ. ಭಾರತದ ತ್ರಿವರ್ಣ ಧ್ವಜ ಅಂಗೀಕಾರ. ರೈಟ್. ನ್ಯಾಷನಲ್ ಫ್ಲಾಗ್ ಅಡಾಪ್ಟ್ ಆಗುತ್ತೆ. ನ್ಯಾಷನಲ್ ಫ್ಲಾಗ್ ಅನ್ನ ಯಾವಾಗ ಅಡಾಪ್ಟ್ ಮಾಡಲಾಯ್ತು? ನ್ಯಾಷನಲ್ ಫ್ಲಾಗ್ ಅನ್ನ ಯಾವಾಗ ಅಡಾಪ್ಟ್ ಮಾಡಲಾಯ್ತು? ಜುಲೈ 22, 1947. ಇದು ಪ್ರಶ್ನೆ ಆಗುತ್ತೆ. ಜುಲೈ 22, 1947. ಇದು ಆಬ್ವಿಯಸ್ಲಿ ನಿಮಗೆ ಕೇಳ್ತಾರೆ. ತ್ರಿವರ್ಣ ಧ್ವಜವನ್ನ ಯಾವಾಗ ಅಂಗೀಕಾರ ಮಾಡಲಾಯಿತು ಅಂತ ಕೇಳ್ತಾರೆ. ಯಾವಾಗ? ಇದೇ ಸಂದರ್ಭದಲ್ಲಿ ಅಂಗೀಕಾರ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅಂಗೀಕಾರ ಮಾಡಲಾಯಿತು. ಕ್ಲಿಯರ್ ಇದೆಯಾ? ನಂತರ ಇದಾದ ಮೇಲೆ ಆಗಸ್ಟ್ 15ಕ್ಕೆ ನಮಗೆ ಸ್ವತಂತ್ರ ಸಿಕ್ತು. 1947ಕ್ಕೆ ನಮಗೇನ್ ಸಿಕ್ತು? ಸ್ವತಂತ್ರ. ಇನ್ನು ಸ್ವತಂತ್ರ ಸಿಕ್ಕ ಮೇಲೆ ಯಾವ ರೀತಿ ಬದಲಾವಣೆ ಆಗುತ್ತೆ ಇವೆಲ್ಲ ನಿಮ್ಗೆ ಇಂಪಾರ್ಟೆಂಟ್. ಸ್ವತಂತ್ರ ಸಿಕ್ಕ ಮೇಲೆ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ಏನ್ ಮಾಡೋಣ? 6ನೇ ಕ್ಲಾಸಲ್ಲಿ ಹೇಳ್ತೀವಿ. ಸಾಕು. ಸ್ವತಂತ್ರ ಸಿಕ್ಕ ಮೇಲೆ ಸಂವಿಧಾನ ಸಭೆ ಏನೇನ್ ಮಾಡ್ತು, ಎಷ್ಟು ಸಮಿತಿಗಳು ರಚನೆ ಆದವು, ರೈಟ್? ಯಾವ್ಯಾವ ಸಮಿತಿಯಲ್ಲಿ ಯಾರ್ಯಾರಿದ್ರು, ಎಷ್ಟು ರೀಡಿಂಗ್ ಆಯ್ತು, ಮೊದಲನೇ ರೀಡಿಂಗ್ ಅಲ್ಲಿ ಏನಾಯ್ತು, ಎರಡನೇ ರೀಡಿಂಗ್ ಅಲ್ಲಿ ಏನಾಯ್ತು, ದೊಡ್ಡ ರೀಡಿಂಗ್ ಯಾವುದು, ಚಿಕ್ಕ ರೀಡಿಂಗ್ ಯಾವುದು, ಅಂಗೀಕಾರ ಯಾವಾಗ ಮಾಡಲಾಯ್ತು, ಅಸ್ತಿತ್ವಕ್ಕೆ ಯಾವಾಗ ಮಾಡಲಾಯ್ತು. ಇವಾಗ್ಲೇ ಹೇಳಿ ಸರ್ ಪ್ಲೀಸ್, ಸಂಜೆ ಫಿಲ್ಮ್ ಹೋಗ್ಬೇಕು. ಅಲ್ಲೇ ಕೇಳು, ಫಿಲ್ಮ್ನಾಗ ಹೇಳ್ತಾರ ರೊಕ್ಕ ಎಷ್ಟು ಖರ್ಚಾಯ್ತು, ಇವೆಲ್ಲ ಸಂಜೆ ಕ್ಲಾಸಲ್ಲಿ ನೀಟಾಗಿ ಅರ್ಥ ಆಗ್ತಿದೆಯಲ್ಲ, ಡೀಟೇಲ್ ಆಗಿ. ಅದು ಇಂಪಾರ್ಟೆಂಟ್, ನಿಮ್ಗೆ ಅರ್ಥ ಆಗ್ಬೇಕು. ಹೇಳಿ. ಹಲೋ ಸರ್. ಹೇಳಿ. ಪಿಂಗಾಲಿ ವೆಂಕಯ್ಯ ಧ್ವಜ ತಯಾರಿಸುವ ಮುಂಚೆ ಒಂದು ಪುಸ್ತಕ ಬರ್ದ, ಆ ಪುಸ್ತಕ ಹೆಸರು ಸರ್? ಏನಾಯ್ತು? ಪಿಂಗಾಲಿ ವೆಂಕಯ್ಯ ಧ್ವಜ ತಯಾರಿಸಿದ್ರಲ್ಲ ಸರ್? ಪಿಂಗಾಳಿ ವೆಂಕಯ್ಯ
ಧ್ವಜ ತಯಾರಿಸಿದ್ರಿ ಧ್ವಜ ತಯಾರಿಸಿದ್ರು. ಎಸ್. ಹಾ, ಅದ್ರ ಕುರಿತು ಒಂದು ಪುಸ್ತಕ ಬರೆದ್ರ, ಆ ಪುಸ್ತಕ ಯಾವ್ದ್ರಿ? ಯಾವ್ದ್ರ ಕುರಿತು ಪುಸ್ತಕ ಬರೆದಿದ್ದಾರೆ? ಈ ಧ್ವಜಗಳನ್ನು ಕುರಿತ ಒಂದು ಪುಸ್ತಕ ಬರೆದ್ರ? ಹಾ, ಆ ಪುಸ್ತಕ ಯಾವ್ದು? ಪಿಂಗಳಿ ವೆಂಕಯ್ಯನವರು ಬರೆದಂತ ಕೃತಿ ಯಾವುದು? ನನಗೂ ನೆನಪು ಬರ್ತಾ ಇಲ್ಲ. ಪಿಂಗಳಿ ವೆಂಕಯ್ಯ 1921ರಲ್ಲಿ ಧ್ವಜ ಪ್ರೆಸೆಂಟ್ ಮಾಡ್ತಾರೆ ಗಾಂಧೀಜಿಯವರು. ಅದು ಗೊತ್ತು. ಮುಂದೆ ಪಿಂಗಳಿ ವೆಂಕಯ್ಯ ಬುಕ್ಕ ಬರೀತಾರೆ. ಅದಕ್ಕೆ ಯಾಕೆ ನೆಕ್ಸ್ಟ್ ಕ್ಲಾಸ್? ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಯಾರಿಗಾದ್ರೂ ಗೊತ್ತಿದೆಯಾ ಹುಡುಗರಿಗೆ? ಬೇಕು ಅಂತ ಕೇಳಾಕತ್ತೀರಿ? ಇಲ್ರಿ ಸರ್, ಅದು ನಿಜವಾದ ಕ್ವಶನ್ ಐತಿ ಸರ್. ಅದು ನಿಜವಾದ ಕ್ವಶನ್ ಐತಿ. ಅದು ನನಗ ಗೊತ್ತಿಲ್ಲ ಅಂತಂದ್ರೆ ಅದು ಬಹಳ ಕಠಿಣ ಇರ್ಬೇಕು. ಮುಂಜಾನೆಯಿಂದ ಸಂಜೆ ಮಟ್ಟ ಇದನ್ನ ಮಾಡ್ತೀನಿ, ನನಗೆ ಗೊತ್ತಿಲ್ಲಪ್ಪ ಅಂತಂದ್ರ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಏನಾದ್ರು ಆಗಿರ್ಬೇಕು. ನೋಡೋಣ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳ್ಬೇಕು. ಇಲ್ಲ ಸರ್, ನಂಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿ. ಹೌದಾ? ನಾನು ನೋಡ್ಕೊಂಡು ಸಂಜೆ ಫೋನ್ ಮಾಡ್ಬೇಕು ಅದನ್ನ ಕೇಳ್ಬೇಕಂದ್ರೆ. ಅವ್ರ ವಂಶಸ್ತ್ರ ಯಾರ ಇದ್ರು ಅವ್ರಿಗೆ ಫೋನ್ ಮಾಡಿ ಸರ್. ಅವ್ರ ವಂಶಸ್ತ್ರ ಯಾರ ಇದ್ರು ಫೋನ್ ಮಾಡಿ ಸರ್. ಅವ್ರ ವಂಶಸ್ತ್ರ? ಹಾ, ಸರಿ, ಅವ್ರಿಗೂ ಫೋನ್ ಮಾಡ್ತೇವೆ. ಅವರೇ ಬಂದ್ರೆ ಆಯ್ತು, ಬರ್ಲಿಲ್ಲ ಅಂದ್ರೆ ಏನು ಮಾಡ್ತಾರೆ. College sir, history course, most of the question raised by Shizan, and it's continue in this class also. It's good to learn. Thank you, Dinandas. Thank you so much. ಫಾರೆಸ್ಟ್ ಬಗ್ಗೆ ಹುಲಿಗೆ ಗೊತ್ತಿಲ್ಲ, ಅದೇ ಹೇಳಕತ್ತೀನಿ ನಾನು. ನಾನೇ ಅದೇ ಹೊಡ್ಕೊಂತೀನಿ ಈಗ. ಪಿಂಗಳಿ ವೆಂಕಯ್ಯನವ್ರ ಬಗ್ಗೆ ನನಗೆ ಬಹಳ ಗೊತ್ತಿಲ್ಲ, ಅವ್ರ ಬಗ್ಗೆ ಮಾಹಿತಿ. ರೈಟ್. ಮಚಲಿಪಟ್ಟಣಂದಲ್ಲಿ ಹುಟ್ಟಿದ್ದು ಗೊತ್ತದ. ಗಾಂಧೀಜಿಯವರ ಫಾಲೋವರು. ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ತಮ್ಮ ಶಿಕ್ಷಣ ಮುಗಿಸಿದ್ದಾರೆ. ಅವರು ಮೊದಲು ಒಂದು ಧ್ವಜ ತಯಾರಿಸಿದ್ರು. ಆ ಧ್ವಜಕ್ಕೆ ಸ್ವರಾಜ್ ಧ್ವಜ ಅಂತೇಳಿ ಹೆಸರಿಟ್ಟಿದ್ರು. ರೈಟ್. 1921ರಲ್ಲಿ ಅವರು ಕಾಂಗ್ರೆಸ್ಗೆ ಅದನ್ನ ಕೊಡ್ತಾರೆ. ರೈಟ್. 1931 ಚರಕ ಇತ್ತು, ಅದರಲ್ಲಿ ರೆಡ್ ವೈಟ್ ಚರಕ ಇತ್ತದು. 31ರವರೆಗೂ ಇದು ಇತ್ತು. 31ರಲ್ಲಿ ಧ್ವಜ ಸಮಿತಿಯನ್ನ ರಚನೆ ಮಾಡಿದ್ರು. ಸೊ ಎಲ್ಲ ಗೊತ್ತದ, ಬಟ್ ಸ್ಟಿಲ್ ಮೋಸ್ಟ್ಲಿ ಅವರೊಂದು ಇದು ಹೊಡಿಸಿದ್ರು, ಬುಕ್ಲೆಟ್. 1916ರಲ್ಲಿ ಆ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಬುಕ್ಲೆಟ್ ಹೊಡಿಸಿದ್ರು. ಇದೇನಾದ್ರೂ ಸರಿಯಾದ ಉತ್ತರ ಇದೆಯಾ? ಗೊತ್ತಿದ್ರೆ ಹೇಳಿ. ನ್ಯಾಷನಲ್ ಫ್ಲಾಗ್ ಫಾರ್ ಇಂಡಿಯಾ ಅಂತೇಳಿ 1916ರಲ್ಲಿ ಭಾರತಕ್ಕೆ ರಾಷ್ಟ್ರೀಯ ಧ್ವಜ ಅಂತೇಳಿ ಒಂದು ಬುಕ್ ಹೊಡಿಸಿ ಅದರಲ್ಲಿ 24 ಧ್ವಜ ವಿನ್ಯಾಸಗಳನ್ನ ಪ್ರಕಟಿಸ್ತಾರೆ. ಇದ ಬುಕ್ ಅಲ್ಲದು, ಇಟ್ ಈಸ್ ಅ ಬುಕ್ಲೆಟ್ ಗುರುಗಳೇ. ಬುಕ್ಲೆಟ್ ಅಂತಂದ್ರೆ ಸುಮ್ಮ ಹಂಗೆ ಇದೇ ಇರುತ್ತಲ್ಲ. ಇನ್ನೊಂದು ವಿಷಯ ಏನಂತಂದ್ರೆ, ಈ ಪಿಂಗಳಿ ವೆಂಕಯ್ಯನವರು ಬೋಯರ್ ಯುದ್ಧ ನಡೆಯುವಾಗ ಯುದ್ಧ ಸಂದರ್ಭದಲ್ಲಿ ಆಫ್ರಿಕಾದಲ್ಲಿ ಗಾಂಧೀಜಿಯವರನ್ನ ಭೇಟಿಯಾಗಿದ್ರು. ಇದು ಗಾಂಧೀಜಿಯವರ ಆತ್ಮಕಥೆಯಲ್ಲೂ ಇದೆ. ಆಫ್ರಿಕಾದಲ್ಲಿ ಗಾಂಧೀಜಿಯವರನ್ನ ಭೇಟಿಯಾಗಿದ್ರು. ರೈಟ್. ದಿಸ್ ಇಸ್ ಇಟ್. 24 ಧ್ವಜಗಳ ವಿನ್ಯಾಸ. ಮೋಸ್ಟ್ಲಿ ಇದೇ ಆನ್ಸರ್ ಇರಬೇಕು, ನ್ಯಾಷನಲ್ ಫ್ಲಾಗ್ ಫಾರ್ ಇಂಡಿಯಾ ಅಂತ. ಇಲ್ಲ, ನಾನು ಓದಿರ್ತೀನಿ, ಅದು ಗ್ಯಾದರ್ ಆಗ್ಬೇಕಲ್ಲ ಪಟ್ಟಣ ಪ್ರಶ್ನೆ ಕೇಳಿದ ತಕ್ಷಣ. ಆದ್ರೆ ಇದು ಬುಕ್ ಅಲ್ಲ, ಇಟ್ ಈಸ್ ಅ ಬುಕ್ಲೆಟ್. ಸೊ ಹೀಗಾಗಿ ನನಗೂ ಗೊತ್ತಿಲ್ಲ ಅವ್ರು ಕೇಳಿದ ಬುಕ್ ಇದು. ಪ್ರಶ್ನೆ ಯಾರು ಕೇಳಿದ್ರು ಅಂದಂಗ 24 ಇದ್ದು ಅಮ್ಮ, 21ರಲ್ಲಿ 24 ಇದ್ದು. 24 ಫ್ಲಾಗ್ ಡಿಸೈನ್ಸ್. ಮಲ್ಲಿಕಾರ್ಜುನ್ ಅವರೇ? ಕರೆಕ್ಟ್ ಅದ ರೀ ಮಲ್ಲಿಕಾರ್ಜುನ್ ಆನ್ಸರ್ ಇದೆ ಅಂತನಾ? ಹಂಗಿದ್ರೆ ನೋ ಪ್ರಾಬ್ಲಮ್. ನೋಡ್ರಿ, ತಲೆಗೆ ಕೆಲಸ ಕೊಟ್ರೆ ಬರ್ತಾವ ಆನ್ಸರ್ ಅವು. ನೋಡಿ ಹೇಳಿ ಸರ್ ಇನ್ನೊಂದ್ಸಲ. ಇಲ್ಲ, ಹೇಳಿದ್ನಲ್ಲ ಬಗ್ಗದೇ ಇರ್ತದೆ. ನೋಡೇನ್ ಹೇಳುದು? ಡ್ಯಾನ್ಸ್ ಮಾಡ್ಲೆ? ಆಯ್ತು, ಡ್ಯಾನ್ಸ್.